ಅದ್ಭುತವಾಗಿರುವಂಥ ಹಾಡುಗಳು. ಆ್ಯಂಡ್ ನಾವಿಬ್ರು ಕುತ್ಕೊಂಡು ಅದೇ ಮಾತಾಡ್ತಿದ್ವಿ, ಈಸ್ ಟ್ರೂಲಿ ಅ ಮ್ಯಾಜಿಕಲ್ ಕಂಪೋಸರ್. ಅದ್ರ ಬಗ್ಗೆ ಮಾತೇ ಇಲ್ಲ ಅಂತ. ಬಿಕಾಸ್ ಅವ್ರು ಕೊಟ್ಟಿರೋಂಥ ಹಾಡುಗಳಿರ್ಬೋದು, ಆ ಟ್ಯೂನ್ಸ್ ಆಗಿರ್ಬೋದು, ಇಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ತುಂಬಾ ಹಾರ್ಟ್ ಟಚಿಂಗ್ ಆ್ಯಂಡ್ ಸೀನ್ ತಕ್ಕ ಹಾಗೆ ಅದು ತುಂಬಾ ಮ್ಯಾಚ್ ಆಗುತ್ತೆ. ಆ್ಯಂಡ್ ಹಾಡುಗಳು ಅಷ್ಟೇ, ನಮ್ಮಿಬ್ಬರ ಸಿನಿಮಾದಲ್ಲಿ ಅದ್ಭುತವಾಗಿರುವಂಥ ಹಾಡುಗಳು ಬಂದಿದೆ. ಅಫ್ಕೋರ್ಸ್ ನಮ್ಮ ಬ್ಯಾಟ್ನಿಂಗ್ ಅಲ್ಲೂ ಒಂದು ಸಾಂಗ್ ಸೂಪರ್ ಹಿಟ್ ಆಗಿತ್ತು. ಅಂಡ್ ಅಯೋಗ್ಯ ಫಸ್ಟ್ ಪಾರ್ಟ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಕಾಂಬಿನೇಷನ್ ಆಗಿತ್ತು ಏನಕ್ಕೆ. ಸೊ ನಮ್ಮಿಬ್ರ ಖುಷಿ ಏನು ಅಂದ್ರೆ ನಾವಿಬ್ರು ಸಿನಿಮಾ ಮಾಡಿರುವಂಥ ಹಾಡುಗಳು ತುಂಬಾ ಅದ್ಭುತವಾಗಿ ಬಂದಿದೆ. ಆ್ಯಂಡ್ 3 ಹಾಡುಗಳು ಕೂಡ ಹಿಟ್ ಆಗಿರುವಂಥದ್ದು. ಐ ಮೀನ್ ಇವತ್ತು ರಿಲೀಸ್ ಆಗಿದೆ, ಅದು ನನಗೆ ನಂಬಿಕೆ ಇದೆ ಈ ಸಾಂಗ್ ತುಂಬ ಚೆನ್ನಾಗಾಗತ್ತೆ ಅಂತ. ಸೊ ಈ ಹಾಡಿಂದ ನಾವು ವಿ ಆರ್ ಸ್ಟಾರ್ಟಿಂಗ್ ಅಪ್ ಪ್ರಮೋಷನ್ಸ್. ಸೊ ತುಂಬ ಖುಷಿ ಇದೆ, ಒಂದು ಒಳ್ಳೆ ಹಾಡು ಮೂಲಕ ನಮ್ಮ ಸಿನಿಮಾ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ. ಚೇತುಗೆ ನಾವು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಅದ್ಭುತವಾಗಿರುವಂಥ ಲಿರಿಕ್ಸ್. ಆ್ಯಂಡ್ ನನ್ನ ಚೇತು ಬರವಣಿಗೆಗೆ ನಾನು ದೊಡ್ಡ ಅಭಿಮಾನಿ. ಚೇತುಗೂ ತುಂಬ ಚೆನ್ನಾಗಿ ಗೊತ್ತಿದೆ. ಒಬ್ಬ ಹೀರೋಯಿನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಹಾಡಲ್ಲಿ, ಎಷ್ಟು ಹೊಗಳೋದು, ಅದಕ್ಕೆ ಮಿತಿನೇ ಇಲ್ಲ, ಎಂಡೇ ಇಲ್ಲ. ಅಷ್ಟು ಹೋಗ್ಲಿ ಅಷ್ಟು ಹೊಗಳಿಕೆ ಇರುತ್ತೆ ಹಾಡು ಆ ಲಿರಿಕ್ಸಲ್ಲಿ. ಥ್ಯಾಂಕ್ ಯು ಸೋ ಮಚ್ ಇದು. ಹಾಗೆ ಮಾಸ್ತಿ ಕನ್ನಡದ ಆಸ್ತಿ. ಹೌದು, ನಿಜವಾಗ್ಲೂ ಆಸ್ತಿನೇ ನೀವು. ಯಾಕೆಂದ್ರೆ ನಾನು ಸಿನಿಮಾ ನೋಡಿದೆ, ಆ ಫಸ್ಟ್ ಹಾಫು ಅಪ್ಪ ನಾನು ಹೇಳಿದೆ ಈ ಅರ್ಧ ಗಂಟೆ ಸಿನಿಮಾ ಮುಗಿಸ್ಬಿಡಲಪ್ಪ ಅಂತಂದೆ. ಎಷ್ಟಿದೆ ಡ್ಯೂರೇಷನ್ ಕೇಳಿದೆ, 1.25 ಗಂಟೆ ಇದೆ ಫಸ್ಟ್ ಹಾಫು. ಗಂಟೆ ಗೊತ್ತಾಗಲ್ಲ. ಚೇರ್ ಮೇಲೆ ಕಾಲು ಎತ್ಕೊಂಡು ಒಬ್ರು ನಗ್ತಾ ಇದ್ರು, ಅವ್ರು ಯಾರು ಅಂತ ರಿಲೀಸ್ ದಿವಸ ಹೇಳ್ತೀನಿ. ಇಲ್ಲೇ ಅವರೇ ನಮ್ಮ ಎದುರುಗಡೆ ಕಾಲು 2 ಎತ್ಬಿಟ್ಟಿದ್ರು ಮೇಲಕ್ಕೆ, ಚೇರಿಂದ ಎತ್ಕೊಂಡು ನಗ್ತಾ ಇದ್ರು. ಸರ್ ನೀವು ಹಿಂಗೆಲ್ಲ ಮಾಡ್ಬಿಟ್ಟಿದ್ದಾರೆ, ಹಿಂದ್ಗಡೆ ಇದ್ರು, ಕಾಲು 2 ಮೇಲೆ ಕೊಟ್ಟೋಗಿತ್ತು. ಇರಿ ಸರ್ ಸ್ವಲ್ಪ ಇರಿ ಸರ್ ಅಂತ. ಕಡೆ ಸೀನು ಸ್ಪೆಷಲ್ ಎಂಟ್ರಿ ಅಫ್ಕೋರ್ಸ್ ನಿಮಗೆ ಸಾಧು ಸರ್ ಮ್ಯಾಜಿಕ್ ಮಾಡ್ತಾರೆ ಥಿಯೇಟರ್ ಒಳಗೆ. ಅವ್ರ ಎಂಟ್ರಿ ಬರ್ದಿದ್ದೀರ ಡೈಲಾಗ್ಗಳು ಮಾತ್ರ ವಂಡರ್ಫುಲ್ ಬರ್ತಾರೆ, ವಂಡರ್ಫುಲ್. ಹಾಗೆ ಈ ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ಮೋಹನ್ ಮಾಸ್ಟರ್ ಕೊರಿಯೋಗ್ರಫರ್, ಭರ್ಜರಿ ಮೋಹನ್ ಮಾಸ್ಟರ್. ತುಂಬ ಸಿಂಪಲ್, ತುಂಬ ಕ್ಯೂಟ್ ಆಗಿ ನೋಡಿದ ತಕ್ಷಣ ಎಂಥವ್ರು ಕೂಡ ಸ್ಟೆಪ್ಸ್ ಮಾಡುವಂಥ ಒಂದು ಕೊರಿಯೋಗ್ರಫಿ. ತುಂಬ ಕಷ್ಟ ಇದೆ, ಕಾಲ್ ತಿರುಗ್ಸಕ್ಕಾಗಲ್ಲ, ಕೈ ತಿರುಗ್ಸಕ್ಕಾಗಲ್ಲ. ಎಂಥವ್ರು ಕೂಡ ಅಜ್ಜಿ ಕೂಡ ಈ ತರ ಒಂದು ಹೋಗ್ಸ್ಕೊಂಡು ಆ ಥರ ತುಂಬ ಮುದ್ದಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ವಿಶೇಷ ಏನು ಅಂದರೆ ಈ ಹಾಡಲ್ಲಿ ಅಲ್ಲಿ ಇದ್ದಂಥ ಡಾನ್ಸರ್ಸ್ ಆಗಿರ್ಬೋದು, ನಮ್ಮ ಕೋ ಡಾನ್ಸರ್ಸ್ ಆಗಿರ್ಬೋದು, ಅವರೆಲ್ಲ ತುಂಬ ಸೀನಿಯರ್ಸ್, ಆಲ್ಮೋಸ್ಟ್ ಲೈಕ್ 15-20 ಇಯರ್ಸ್ ಇಂದ ಇಂಡಸ್ಟ್ರಿಯಲ್ಲಿ ಇದ್ದಂಥ ಡಾನ್ಸರ್ಸ್ಗಳು. ಸೊ ನನಗೆ ಇಟ್ ವಾಸ್ ಫಸ್ಟ್ ಆಪರ್ಚುನಿಟಿ, ನನಗೆ ಫಸ್ಟ್ ಟೈಮ್ ಅವ್ರ ಜೊತೆಗೆ ನಾನು ಹೆಜ್ಜೆ ಹಾಕಿರೋ ಅಂಥದ್ದು. ಸೊ ಟು ಆಲ್ ದ ಲೇಡೀಸ್ ಆ್ಯಂಡ್ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟು ಉರಿ ಬಿಸಿಲಲ್ಲಿ ನಾವು ಶೂಟ್ ಮಾಡಿರುವಂಥ ಹಾಡುಗಳು ಖಂಡಿತವಾಗ್ಲು ಅಲ್ಲಿ ಹಲವಾರು ಥರ ಫೈಟಿಂಗ್ಸ್ ಎಲ್ಲ ಆಗಿದೆ. ನನಗೆ ಇವತ್ತು ಮಹೇಶ್ ಅವ್ರ ವೇದಿಕೆ ಮೇಲೆ ಬಂದಾಗ ಅವ್ರು ಹೇಳ್ತಿರ್ಬೇಕಾದ್ರೆ, ಸಿನಿಮಾ ಅಂತ ಬಂದಾಗ ಇಲ್ಲ ಒಂದು ಕುಟುಂಬ ಅಂತ ಬಂದಾಗ ಜಗಳ ಆಗತ್ತೆ, ಫೈಟ್ ಆಗತ್ತೆ, ಮಾತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಶನ್ ಎಲ್ಲ ಆಗತ್ತೆ. ಬಟ್ ಅದನ್ನೆಲ್ಲ ಮರೆತು ಇವತ್ತು ಸಿನಿಮಾಗೆ ಅಂತ ಬಂದಾಗ ನಮ್ಮ ಸಿನಿಮಾ ಅದನ್ನೆಲ್ಲ ಓವರ್ಕಮ್ ಮಾಡಿ, ಅವನ್ನೆಲ್ಲ ಫರ್ಗಿವ್ ಮಾಡಿ ಸಿನಿಮಾ ಚೆನ್ನಾಗಾಗಲಿ, ಸಿನಿಮಾ ಮಾಡೋಣ, ಖುಷಿಯಾಗಿರೋಣ. ಸೊ ಇವತ್ತು ಈ ಸಿನಿಮಾ ಈ ವೇದಿಕೆ ಮೇಲೆ ಇವತ್ತಿನ ಹಾಡು ರಿಲೀಸ್ ಆದಾಗ ನಾನು ಪ್ರತಿಯೊಬ್ಬರು ಮಾತಾಡ್ತಿರ್ಬೇಕಾದ್ರೆ ಕೆಲವರು ಎಷ್ಟೊಂದು ವಿಷಯನ ಮರೆತು ಮಾತಾಡ್ತಿದ್ದಾರೆ ಖುಷಿಯಾಗಿ. ಸೊ ಐಮ್ ವೆರಿ ಹ್ಯಾಪಿ, ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ನಾನು ಹೀಗೆ ಇರಬೇಕು ಎಲ್ರೂ. ಆ್ಯಂಡ್ ನಮ್ಮ ಪ್ರೊಡಕ್ಷನ್ಸ್ ಮ್ಯಾನೇಜರ್ಸ್, ಥ್ಯಾಂಕ್ ಯು ಸೋ ಮಚ್. ನೀವು ತುಂಬ ಆ್ಯಕ್ಚುಲಿ ನಮ್ಮೆಲ್ಲರಿಗೂ ದೊಡ್ಡ ಶಕ್ತಿ ಅವರು. ಅವ್ರ ಜೊತೆಗೆ ನಮ್ಮ ಸ್ತ್ರೀ ಶಕ್ತಿ ಅಂದರೆ ಮೈ ಡಾರ್ಲಿಂಗ್ ಶಿ ಇಸ್ ಅರ್ಚನಾ ಅಂತ. ಹೌದು, ಖಂಡಿತವಾಗ್ಲು ಅವ್ರ ಜೊತೆ ಇವರು ಇಲ್ಲ ಅಂದಿದ್ರೆ ಡೆಫಿನೆಟ್ಲಿ ಅಂದರೆ ಎಲ್ಲ ಬಾರಿನೂ ಡೈರೆಕ್ಟರ್ ಹೋಗಿ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಎಲ್ಲರ ಹತ್ರನು, ಇಲ್ಲ ಪ್ರೊಡ್ಯೂಸರ್ ಮಾಡೋಕ್ಕಾಗಲ್ಲ, ಇಲ್ಲ ಸತೀಶ್ ಅವ್ರು ಯಾರ ಕೈಲೂ ಮಾಡೋಕ್ಕಲ್ಲ. ಅದನ್ನ ಅವ್ರು 3 ಜನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಎಸ್ಪೆಷಲಿ ಸರ್ ಹಾಗೆ ಮತ್ತೆ ಅರ್ಚನಾ ಅವರು. ವಂಡರ್ಫುಲ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಮಿಂಗ್ ಬ್ಯಾಕ್, ನಾವು ಇಬ್ರು ಸೇರಿಸಿ ಒಟ್ಟಿಗೆ ಹೇಳ್ತೀವಿ ಥ್ಯಾಂಕ್ಸ್ ನಿಮ್ಗೆ ಅರ್ಚನಾ. ಹೌದು, ಅಂಡ್ ನರಸಿಂಹ ಅವರು ಎಲ್ಲರೂ ಸೇರಿಸಿ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ಸಾಂಗ್, ನಮ್ಮ ಸಿಂಗರ್ಸ್ ಸಿದ್ ಶ್ರೀರಾಮ್ ಅವರು, ಅವ್ರ ಬಗ್ಗೆ ಮಾತೇ ಆಡುವಾಗಿಲ್ಲ, ಅದ್ಭುತವಾಗಿರುವಂಥ ಕಂಠ ಇರುವಂಥ ಸಿಂಗರ್. ಆ್ಯಂಡ್ ಇಲ್ಲಿ ತುಂಬ ಕ್ಯೂಟ್ ಆಗಿ ಬಂದು ವೇದಿಕೆ ಮೇಲೆ ಅಷ್ಟು ಮುದ್ದು ಪುಟ್ಟಲಕ್ಷ್ಮಿ ಅಲ್ಲ, ಮುದ್ದು ಇದು
ಅಷ್ಟು ಚಂದವಾಗಿ ಮಾತಾಡ್ಕೊಂಡು ಪೃಥ್ವಿ ನಾನು ಮೆಸೇಜ್ ಮಾಡಿದೆ, ಇವತ್ತು ಹೇಳ್ತೀನಿ, ಎಲ್ಲರೂ ಮುಂದೆ ಹೇಳ್ತೀನಿ, ನಿಮ್ಮ ವಾಯ್ಸ್ ನನಗೆ ತುಂಬಾ ಅದ್ಭುತವಾಗಿ ಸೂಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಕನ್ನಡದ ಹುಡುಗಿಯಾಗಿ ಹಾಡಿರೋದು ನಮಗೂ ಹೆಮ್ಮೆನೆ. ಕನ್ನಡಿಗರಿಗೆ ಅವಕಾಶ ಸಿಕ್ತಿದ್ರು ನಮ್ಗೆ ಖುಷಿನೇ. ಆಲ್ವೇಸ್ ನೀವು ನಮ್ಮ ಸಿನಿಮಾ ಮುಖಾಂತರ ಇಷ್ಟು ದೊಡ್ಡ ಹಾಡಿಗೆ ತಲೆಯಾಗಿತ್ತು ನಮ್ಗೆಲ್ಲರೂ ಪುಣ್ಯ ಅಂತ ಅನ್ಕೋತೀವಿ. ಅಂಡ್ ಒಳ್ಳೇದಾಗಲ್ಲಪ್ಪ ನಿಮಗೆ, ಇನ್ನು ದೊಡ್ಡ ಎತ್ತಕ್ಕೆ ಬಿಡಿ. ಯಾಕೆ ಗೊತ್ತಾ, ನಮ್ಗೆ ಈಸಿ ಆಗುತ್ತೆ ನಮ್ಮ ಸಿಂಗರ್ ಕರ್ಕೊಂಬಂದು ಆಡ್ಸಕ್. ನಮ್ಗೆ ನಾವೆಲ್ಲೋ ಹೋಗಿ ಯಾರನ್ನೋ ಕರ್ಕೊಂಬಂದು ಆಡ್ಸಕ್ ನಮಗೂ ಇಷ್ಟ ಇಲ್ಲ. ಈ ಮಾರ್ಕೆಟ್ ಎಲ್ಲ ನಿಮ್ಗೆ ಗೊತ್ತು. ಈ ಆಡಿಯೋ ಕಂಪ್ನಿಗಳಾಗಲಿ ಇನ್ನೊಂದಾಗಲಿ ಅವ್ರ ಡಿಮ್ಯಾಂಡ್ಸ್ ಏನಿರುತ್ತೆ ಎಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತು ಸಿಂಗರ್ಗಳಿಗೆ. ನೀವು ಯಾರೋ ಬೆಳೆದ್ರೆ ನಮ್ಗೆ ಖುಷಿನೇ. ನಾವ್ ಯಾಕೆ ಅಲ್ಲಿ ತನಕ ಹೋಗೋಣ ಕರ್ಕೊಂಬರಕ್ಕೆ. ವಿಶ್ವ ಗುಡ್ಲಕ್, ಒಳ್ಳೇದಾಗಿ. ಅಂಡ್ ಆಕ್ಚುಲಿ ಮಹೇಶ್ ಅವ್ರು ಹೇಳ್ತಿದ್ರು ನನ್ಗೆ ಯಾರೋ ದೊಡ್ಡವ್ರನ್ನ ಕರ್ಕೊಂಡ್ ಬರ್ಬೇಕಿತ್ತು. ದೊಡ್ಡವ್ರನ್ನ ಕರ್ಕೊಂಡ್ ಬರೋದಲ್ಲ, ದೊಡ್ಡವ್ರನ್ನ ಮಾಡ್ಬೇಕಾಗತ್ತೆ. ನಮ್ಮಲ್ಲೇ ಎಷ್ಟೊಂದ್ ಜನ ಇರ್ತಾರೆ, ಅವ್ರನ್ನ ನಾವು ಪ್ಲಾಟ್ಫಾರ್ಮ್ ಸಿಗ್ಬೇಕು ಅಂತ ಕಾಯ್ತಿರ್ತಾರೆ. ಅಂತವ್ರಿಗೆ ನಾವು ಪ್ಲಾಟ್ಫಾರ್ಮ್ ಅಂತ ಕೊಟ್ಟಾಗ ನಮಗೂ ಒಂದು ಟೈಮಲ್ಲಿ ನಮ್ಗೆ ನಾವು ದೊಡ್ಡವರ ಸ್ಟಾರೇ ಆಗಿರ್ಲಿಲ್ಲ, ನಮ್ಗೊಂದು ಪ್ಲಾಟ್ಫಾರ್ಮ್ ಸಿಕ್ತು, ಇವತ್ತು ಇಂಥ ದೊಡ್ಡ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಹಾಗೆ ನಾವು ಯಾರಾದ್ರೂ ಸಪೋರ್ಟ್ ಮಾಡಬೇಕಾಗುತ್ತೆ. ನೋ ಮೋರ್ ಬ್ರಿಂಗಿಂಗ್ ಸಿಂಗರ್ಸ್. ಅವಶ್ಯಕತೆ ಅಕಸ್ಮಾತ್ ಆ ಸಿನಿಮಾದ ಋಣ ಇದ್ರೆ ಎಲ್ಲರೂ ಬರ್ಬೋದು. ಆದರೆ ಫಸ್ಟ್ ಆಪ್ಷನ್ ಅಂತ ಬಂದಾಗ ನಮ್ಮ ಕನ್ನಡ ಸಿಂಗರ್ಸ್ ಯಾರ ಕಡಿಮೆ ಇದ್ದಾರೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಬಿಕಾಸ್ ಐ ಆಮ್ ಅ ಮ್ಯೂಸಿಕ್ ಲವರ್. ಸರಿಗಮಪ ಅನ್ನೋ ಕಾರ್ಯಕ್ರಮ ಇದೆಲ್ಲ ಸಿ ಕನ್ನಡದಲ್ಲಿ, ಎಷ್ಟು ಅದ್ಭುತವಾಗಿರೋ ಸಿಂಗರ್ಸು. ಆ್ಯಂಡ್ ಎಲ್ಲರೂ ದೇ ಆರ್ ರೂಲಿಂಗ್, ದೇ ಆರ್ ರಾಕಿಂಗ್, ಆ್ಯಂಡ್ ಶಿ ಈಸ್ ಒನ್ ಅಮಾಂಗ್ ದೆಮ್ ಅಂತ ಹೇಳ್ಬೋದು. ವಂಡರ್ಫುಲ್, ಆಲ್ ದ ಬೆಸ್ಟ್ ಪೃಥ್ವಿ, ಒಳ್ಳೇದಾಗಲಿ ನಿಮಗೆ. ಅಫ್ಕೋರ್ಸ್ ಹಾಗೆ ಇನ್ನು ನಮ್ಮ ಗಿರಿ ಮತ್ತೆ ಶಿವರಾಜ ಅವರಿಬ್ರು ಆ ಕಡೆ ಈ ಕಡೆ ಜೋಡಿತ್ತು. ಇಡೀ ಸಿನಿಮಾನ ಎಳೆಯೋದಕ್ಕೆ ಫಸ್ಟ್ ಹಾಫ್ ಅಲ್ಲಿ ಕಿಕಾಸ್ ಸಖತ್ತಾಗಿ ಹೊಡ್ಕೊಂಡು ಹೋಗಿದಾರಪ್ಪ, ಅಷ್ಟು ಮಾತ್ರ ಹೇಳ್ಬೋದು. ನೀವಿಬ್ರು ಮಾತ್ರ ಚಿಂದಿ ಚಿತ್ರನ, ಮೊಸರನ್ನ, ಮಜ್ಜಿಗೆಯನ್ನ ಯಾವ್ದೈತೆ ಎಲ್ಲಾನು ಮಾಡಿದ್ರೆ ಒಟ್ಟು ಕೆಚ್ಚಿ ಬಿಸಾಕಿದ್ರೆ. ಹಾಗೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ DOP, ನಮ್ಮ ಸಿನಿಮಾಟೋಗ್ರಾಫರ್. ಈ ಸಾಂಗ್ ನಮ್ಮ ವಿಶ್ವಜಿತ್ ಸರ್ ಹೇಳ್ದಂಗೆ ಸ್ವಾಮಿ ಸರ್ ಈ ಒಂದು ಹಾಡನ್ನ ಸಿನಿಮಾಟೋಗ್ರಫಿ ಆಗಿ ಅವತ್ತು ಒಂದು 5 ದಿನ ಕೆಲಸ ಮಾಡಿದ್ದು. ಅದು ಹೊರತುಪಡಿಸಿ ಇಡೀ ಸಿನಿಮಾ ವಿಶ್ವಜಿತ್ ಸರ್ ಮಾಡಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ನಮ್ಮ ನಿರ್ಮಾಪಕರಿಗೆ ನಾವು ಸಿನ್ಸಿಯರ್ ಆಗಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ಮನಸ್ಸಿನಲ್ಲಿ ಇಷ್ಟಿರತ್ತೆ ಅವ್ರಿಗೆ, ಅದು ಇದು ಮನ್ಸು ತಲೆ ಮನ್ಸಲ್ಲಿ ತಲೆಯಲ್ಲಿ 2 ಕಡೆನೂ ಇರತ್ತೆ ಅವ್ರಿಗೆ. ಏನೋ ಅದೆಲ್ಲ ಅದು ನಿಮ್ಗೆ ಗೊತ್ತಿರತ್ತೆ ಏನೇನು ನೋಡ್ತಿರತ್ತೆ ಅಂತ. ಬಟ್ ಅದೆಲ್ಲ ಅಲ್ಲ, ಸಿನಿಮಾ ಒಳ್ಳೆ ಸಿನಿಮಾ ಮಾಡಿದೀರ ನೀವು. ಇದಕ್ಕೂ ದೊಡ್ಡ ಬ್ರ್ಯಾಂಡ್ ಇದು ಅಯೋಗ್ಯ ಪಾರ್ಟು ನಿಮಗೆ ಸಿಕ್ಕಿರುವಂಥದ್ದು, ಅದು ಅದೃಷ್ಟನೇ. ಆ್ಯಂಡ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ. ಸಿನಿಮಾ 14th ರಿಲೀಸ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನು ವಿಷಯ ಅಂದ್ರೆ ಲಾಸ್ಟ್ ಇಯರ್ 14th ನನ್ನ ಸಿನಿಮಾ ಕೂಲಿ ರಿಲೀಸ್ ಆಗಿರುವಂಥದ್ದು, August 14. ಸೊ ಈ August 14th ಅಯೋಗ್ಯ ರಿಲೀಸ್. ಲಾಸ್ಟ್ ನಮ್ದು ಅಯೋಗ್ಯ ರಿಲೀಸ್ ಆಗಿದ್ದು August 17. ಈಗ August 14th ರಿಲೀಸ್ ಆಗ್ತದೆ. ಸೊ August month ಅಯೋಗ್ಯ ಐ ಥಿಂಕ್ ತುಂಬಾ ಚೆನ್ನಾಗಿ ಸಿಂಕ್ ಆಗುತ್ತೆ ಆ್ಯಂಡ್ ಒಳ್ಳೇದಾಗುತ್ತೆ ಸರ್. ತಲೆಲ್ಲ ಕೆಡ್ಸ್ಕೊಬೇಡಿ ಸರ್. ಪಾರ್ಟ್ 3 ನೀವೇ ಮಾಡ್ತೀರಾ, ಇವ್ರನ್ನ CM ಮಾಡೋವರೆಗೂ ನೀವೇ ಮಾಡ್ತೀರಾ ಸರ್. CM ಪ್ರೈಮ್ ಮಿನಿಸ್ಟರ್ ಅದಕ್ಕೆ ಆ ಒಂದು ಸಮ್ಮಿಶ್ರ ಸರ್ಕಾರ ಮಾತ್ರ ಬೇಡ ಸರ್, ಒಂದೇ ಸರ್ಕಾರ ನಮ್ದು. ಪ್ರೈಮ್ ಮಿನಿಸ್ಟರ್ ಆಗೋವರೆಗೂ ಮುನೇಗೌಡರು ಸರೇ ತಗೊಳ್ಳೋದು ಈ ಸಿನಿಮಾನ ಕಂಪ್ಲೀಟ್ ಆಗಿ. ನೀವು ಪ್ರಾಮಿಸ್ ಮಾಡ್ತೀರಿ, ಇಷ್ಟು ಕ್ಯಾಮ್ರಾಸ್ ಇದೆ, ಎದ್ದಿನ ಪ್ರಾಮಿಸ್ ಮಾಡಿ. ನಾನೇ ಮಾಡೋದು ಈ ಸಿನಿಮಾ ಪ್ರೊಡ್ಯೂಸ್. ಪಾರ್ಟ್ 3 ನಾನೇ ಮಾಡೋದು ಪ್ರಮಾಣ ವಚನ ಸ್ವೀಕಾರ ಮಾಡಿ ಸರ್. ನಾನು ನಾವೆಲ್ಲ ಸರ್ ವ್ಯಾಪಾರ ಮಾಡ್ಕೊಂಡ್ರೆ ಮಾಡ್ತೀರಾ? ವ್ಯಾಪಾರ ನಾವು ಜನ ಮಾಡ್ಬೇಕು ಸರ್. ಜನ ಹೌದು, ಒಳ್ಳೆದಾಯ್ತು ನಿಮಗೆ ಮೈಂಡ್ ಕೊಡ್ಬೇಕು. ಜನ ಬಂದ್ರೆ ವ್ಯಾಪಾರ ಆಗಿಲ್ಲ ಸರ್. 100% ಒಳ್ಳೇದಾಗುತ್ತೆ ನಮ್ಗೆ. ಊರ್ ಮಾಡೋಣ ಅಂದ್ರೆ ಮಾಡ್ಲೇ, ಇಲ್ಲಿ ಮತ್ತೆ ಪ್ರಾಮಿಸ್ ಮಾಡಿದೀರಾ ಮಾಡ್ಲೇಬೇಕಂದ್ರೆ ಓಡೋಂಗಿಲ್ಲ. ಸೊ ಇನ್ನೇನು ಇಲ್ಲ ಅಫ್ಕೋರ್ಸ್ ಒಂದು ಕೆಲವೊಂದು ಮಾತೇನಂದ್ರೆ ರಚಿತಾ ಅವ್ರಿಗೆ ನಾನು ಸ್ಪೆಷಲಿ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಯಾಕೆಂದ್ರೆ ನಾವು ಫಸ್ಟ್ ಪಾರ್ಟ್ ಮಾಡಿದಾಗ ಅಷ್ಟೇ ನಾನು ಮಹೇಶ್ ಕಳಿಸಿದ್ದೆ, ಹೋಗು ಕತೆ ಹೇಳು ರಚಿತಾ ಅವ್ರು ಬೇಕು ಅಂತ. ಅವತ್ತು ಯಾಕೆಂದ್ರೆ ರಚಿತಾ ಅವರು ಭೂಮಲ್ಲಿ ಇದ್ರು. ಅಂಡ್ ಆ ಒಂದು ಸ್ಟಾರ್ಡಮ್ ನಮ್ಮ ಸಿನಿಮಾಗೆ ಬಂದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾನು ಕತೆ ಹೇಳಕ್ ಕಳಿಸಿದಾಗ ಅವ್ರು ಒಪ್ಕೊಂಡ್ರು. ಅಂಡ್ ಒಂದೇ ಸಲ ಕತೆ ಒಪ್ಕೊಂಡು ಬಂದು ಫಸ್ಟ್ ಪಾರ್ಟ್ ಮಾಡಿದ್ದಾಗಲಿ ನಮ್ಮಿಬ್ಬರು ಜೋಡಿ ಆಗಲಿ ಕರ್ನಾಟಕ ಜನ ಅಷ್ಟು ಚೆನ್ನಾಗಿ ಮೆಚ್ಕೊಂಡ್ರು. ಆ ಹಾಡುಗಳಲ್ಲಿ ಏನಮ್ಮಿ ಹಾಡು ಆ ಲೆವೆಲ್ಗೆ ಹೋಯ್ತು. ಅಲ್ಲಿಂದನೇ ನಮ್ಮ ಜರ್ನಿ ಬೇರೆ ತರ ಶೋ ಆಯ್ತು. ಆಮೇಲೆ ಬ್ಯಾಟ್ನಿ ಮಾಡಿದ್ವಿ. ಈಗ 3ನೇ ಸಿನಿಮಾ ಮಾಡ್ತಾ ಇದೀವಿ, ಅಯೋಗ್ಯ 2 ಬಂದು ನಿಂತಿದ್ದೀವಿ. ಇವತ್ತು ಅಷ್ಟೇ, ಇವತ್ತು ನಾನು ಒಬ್ಬನಿಂದ ಒಬ್ಬ ಹೀರೋಯಿಂದ ಒಂದು ಸಿನಿಮಾ ಅಂತ ನಾನು ಯಾವತ್ತೂ ಬಿಲೀವ್ ಮಾಡಲ್ಲ. ಯಾಕೆಂದ್ರೆ ಆ ಹೀರೋಗೆ ನಾನು ಯಾವಾಗಲೂ ಬಿಲೀವ್ ಮಾಡೋದು ಒಳ್ಳೆ ಹೀರೋಯಿನ್ ಇರಲೇಬೇಕು. ಆ ಜೋಡಿ ಇದ್ರೇನೆ ಆ ಸಿನಿಮಾಗೆ ಒಂದು ತೂಕ ಬರೋದು. ಆ ತೂಕ ಬರಬೇಕು ಅಂತಂದ್ರೆ
ರಚಿತ್ ಅವರ ಒಂದು ಸ್ಟಾರ್ಡಮ್ ಆಗಲಿ ಅಥವಾ ಅವ್ರಿಗಿರುವಂತ ಒಂದು ಏನೋ ಇಲ್ಲಿವರೆಗೂ ಅವ್ರು ಕ್ರಿಯೇಟ್ ಮಾಡ್ಕೊಂಡು ಬಂದಿರುವಂತ ಒಂದು ಜರ್ನಿ ಇದೆಯಲ್ಲ, ಒಬ್ಬ ಹೆಣ್ಮಗಳಾಗಿ ತಾನೇ ಒಬ್ಬಳೆ ನಿಂತ್ಕೊಂಡು ಇಷ್ಟು ವರ್ಷದ ಜರ್ನಿನಲ್ಲಿ ಇಷ್ಟು ವರ್ಷ ಒಬ್ರು ಹೀರೋಯಿನ್ ನಿಂತ್ಕೊಳ್ಳೋದಾಯ್ತಲ್ಲ, ಅದು ತುಂಬಾ ಕಷ್ಟ. ಚಿತ್ರರಂಗದಲ್ಲಿ ನಮ್ಗೆಲ್ಲ ಗೊತ್ತು ಎಷ್ಟು ಜನ ಹೀರೋಯಿನ್ ನಿಂತ್ಕೊತಾರೆ, ತುಂಬಾ ಕಷ್ಟ, ತುಂಬಾ ರೇರ್. ರಮ್ಯಾ, ರಕ್ಷಿತಾ, ರಚಿತಾ, ರಾಧಿಕಾ, ಅದ್ರ ಹಿಂದ್ಗಡೆ ಹೆಸರುಗಳು ಹೇಳ್ತಾ ಹೋಗ್ಬೋದು. ಯಾಕಂದ್ರೆ ಹೀರೋಗಳಿಗೆ ಜರ್ನಿ ಮಾಡೋದು ಕಷ್ಟ ಅಲ್ಲ, ಸುಲಭ ಆಗುತ್ತೆ. ಎಲ್ಲವೂ ಸುತ್ತ ಸೆಕ್ಯೂರ್ ಆಗಿರುತ್ತೆ. ಹೀರೋಯಿನ್ಗಳಿಗೆ ತುಂಬಾ ಕಷ್ಟ ಇರುತ್ತೆ. ಒಬ್ಳು ಹೆಣ್ಮಗಳು ಮನೆಯಿಂದ ಆಚೆಗೆ ಬಂದು ಸಿನಿಮಾ ಮಾಡುವಂತದ್ದು ಕಷ್ಟ. ಫಸ್ಟ್ ಎಲ್ಲ ಸಿನಿಮಾ ಮಾಡ್ತಾರೆ ಹೆಣ್ಮಕ್ಳು ಅಂದ್ರೆ ಅಯ್ಯೋ ಅಯ್ಯೋ ಬರೀ ಕೆಟ್ಟ ಕೆಲಸ ಅಂತಾರೆ. ಇವತ್ತು ಸಿನಿಮಾ ಮಾಡಕ್ ಕಾಂಪಿಟೇಷನ್ ನಿಂತಿದ್ದಾರೆ ಎಲ್ಲರೂ ಹೆಣ್ಮಕ್ಳುಗಳು. ಅದು ಖುಷಿ ಆಗುತ್ತೆ. ಆ ಒಂದು ವಿಚಾರದಲ್ಲಿ ಬೋಲ್ಡ್ ಆಗಿ ಧೈರ್ಯವಾಗಿ ನಿಂತ್ಕೊಂಡು ಎಲ್ಲವನ್ನು ಫೇಸ್ ಮಾಡಿ ಮೇಲೂ ಎಲ್ರಿಗೂ ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತಲ್ಲ, ಎಲ್ಲಾನು ಫೇಸ್ ಮಾಡ್ಕೊಂಡು ಹೆಣ್ಮಕ್ಳು ಬಂದು ಸರ್ವಿಸ್ ಮಾಡ್ಬೇಕಲ್ಲ ಇಂಡಸ್ಟ್ರಿಗೆ. ಅದನ್ನ ಮಾಡೋದ್ರಲ್ಲಿ ಅಫ್ಕೋರ್ಸ್ ರಚಿತ್ ಅವರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ಅಂಡ್ ನನ್ನ ಸಿನಿಮಾಗೆ ಹೀರೋಯಿನ್ ಆಗಿರೋದು 3ನೇ ಸಲ ನನಗೆ ಹೆಮ್ಮೆನೆ, ನನ್ನ ಖುಷಿನೇ ಆಲ್ವೇಸ್. 4ನೇ ಸಿನಿಮಾ ಮಾಡೋಣ, ಪಾರ್ಟ್ 3, ಪಾರ್ಟ್ 4, CM ಆಗೋದು PM ಆಗೋದು ಬಿಡೋದಾಗಿಲ್ಲ. ನಿಮ್ ಮಕ್ಕಳು ಮೊಮ್ಮಕ್ಕಳು ತೋರಿಸ್ಬಿಟ್ಟೆ ಕಳ್ಸೋದು ನಿಮ್ದು ಆಚೆಗೆ ಸಿನಿಮಾದಲ್ಲಿ. ಖುಷಿ ಆಯ್ತು. ಹಾಗಾಗಿ ಕಡೆಗೆ ಇಲ್ಲ, ನಾನು ಇದೊಂದು ವಿಚಾರ ಹೇಳಬೇಕು. TR ಚಂದ್ರಶೇಖರ್ ಅವ್ರು ನೆನ್ಸ್ಕೋಬೇಕು. ನಾವು ಅಯೋಗ್ಯ ಮಾಡ್ಬೇಕಾದ್ರೆ ಫಸ್ಟ್ ಪಾರ್ಟ್ಗೆ ಒಂದು ಜೊತೆಯಾಗಿ ನಿಂತ್ಕೊಂಡ್ರು. ಅದನ್ನ ನಾನು ಯಾವತ್ತು ನೆನ್ಪಿಟ್ಕೋತೀನಿ ಸರ್. ಅವತ್ತು ನೀವು ಬಂದಿದ್ದು ಬಹಳ ಇಂಪಾರ್ಟೆಂಟ್ ಮೂಮೆಂಟ್ ನನ್ನ ಲೈಫಲ್ಲಿ, ನನ್ನ ಕರಿಯರ್ಗೆ. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವತ್ತು ಆಕ್ಚುಲಿ ಮುನೇಗೌಡರು ಕೊಡೋಕ್ಕಿಂತ ಮುಂಚೆ ಬೇರೆ ಬೇರೆಯವ್ರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟಿದ್ರು ನನಗೆ. 1-2-3 ಅಡ್ವಾನ್ಸ್ ಇದೆ ನನ್ನ ಹತ್ರ ಅಯೋಗ್ಯ 2ಗೆ ಅಂತ. ಇವ್ರು ಬಂದ್ರು, ನಯನ್ ಅವರು ಮತ್ತೆ ನಮ್ಮ ಅರ್ಚನಾ ಎಲ್ಲ ಬಂದ್ರು, ಮಹೇಶ್ ಕರ್ಕೊಂಡ್ಬಂದ್ರು. ಮಹೇಶ್ ಬಂದಾಗ ನನ್ನಂದೆ ಅಲ್ಲಪ್ಪ ಇವ್ರು ಸರಿಯಾಗಿ ಮಾಡ್ತಾರೇನೆ, ದುಡ್ಡು ಐತೇನೆ ಇವ್ರ ಹತ್ರ. ಆಮೇಲೆ ಅಯೋಗ್ಯ 2 ಅಂತಂದ್ರೆ ಗೊತ್ತು, ಬಜೆಟ್ ಎಲ್ಲ ಈಗ ಹೋಗುತ್ತೆ ಏರ್ಕೊಂಡು, ಹೆಂಗಪ್ಪ ಕಷ್ಟ ಆಗುತ್ತೆ ಕಣೆ ಅಂತಂದೆ ನಾನು. ನನಗೂ ಗೊತ್ತಿಲ್ಲ ಸರ್ ನಾನು, ಈಗ ಬರೀ ಇಂಥದ್ದೇ ಹೇಳ್ತೀರ, ನನಗೂ ಗೊತ್ತಿಲ್ಲ ಅಂತ ಹೆಂಗಪ್ಪ ಅಂತಂದೆ. ಅದಾದ್ಮೇಲೆ ಬಂದ್ರು, ಪಕ್ಕದಲ್ಲಿ ಕೂತ್ಕೊಂಡ್ರು, ಏನ್ ಕಾನ್ಫಿಡೆಂಟ್ ಮಾತಾಡ್ತಾರೆ. ಸ್ವಲ್ಪ ನನಗೆ ನಮ್ಮ ಉಮಾಪತಿ ಅವ್ರು ತರ ಕಂಡ್ರಿ ಇವರು. ಅಂದ್ರೆ ಏನ್ ಕಾನ್ಫಿಡೆನ್ಸ್, ಎಷ್ಟಾಗಲಿ ಸರ್, ಅದೇ ಎಷ್ಟಾಗಲಿ ಸರ್, ಹೊರಗಡೆ ಸರ್, ಮಾಡೋಣ ಸರ್, ಹಂಗೆ ಸರ್, ಹಿಂಗೆ ಸರ್. ಕೆಲವ್ರು ಮಾತಾಡ್ತಾರೆ ಕಣೆ, ಒಳಗಡೆ ಇದೆಯಲ್ಲೋ ಗೊತ್ತಿಲ್ಲ, ಜೇಬಲ್ ದುಡ್ಡು ಇದೆಯಲ್ಲೋ ಅಂತ. ಆಗ ಒಂದು ಮೆಸೇಜ್ ತೋರಿಸೋದು ನನ್ನ ಪಕ್ಕದಲ್ಲಿ ಕೂತ್ಕೊಂಡು, ಸರ್ ಅಂತಂದ್ರು ಒಂದು ದಿವಸ. ಏನ್ ಸರ್ ಅಂತಂದೆ, ಒಂದ್ ಮೆಸೇಜ್ ಇದೆ ನೋಡ್ತೀನಿ ಅಂತಂದ್ರು ಗೌಡ್ರು. ಏನ್ ತೋರಿಸಿ ಸರ್ ಅಂತಂದೆ. ಏನ್ ಮೆಸೇಜ್ ತೆಗೆದು ಬಿಟ್ಟರಿಗೆ. ನಾನ್ ನೋಡಿ ಗಾಬರಿ ಆಗ್ಬಿಟ್ಟೆ, ಅಯ್ಯೋ ಇಶೂನೇ ಈ ಬಂದ ಕೊಂಡಿರ್ಬೇಕಾಗಿತ್ತಲ್ಲಪ್ಪ ಅಂತ. ಆಮೇಲೆ ಶುರುವಾಯ್ತು ಜರ್ನಿ. ಅವ್ರಿಗೂ ಕಾಟ ಕೊಟ್ಟಿದ್ದೀವಿ, ಸರಿಯಾಗಿ ಏನ್ ಬಿಟ್ಟಿಲ್ಲ, ನಮಗೂ ಕಾಟ ಕೊಟ್ಟವ್ರವ್ರು. ಏನು ಸಾಧಾರಣ ಪ್ರಾಜೆಕ್ಟ್ ಅಂತೂ ಆಗಿಲ್ಲ. ಅದು ಯಾಕಾಗಿದೆ ಅಂದ್ರೆ, ಅದು ಅವತ್ತು ತೋರಿಸಿದ ಸಿನಿಮಾನ ಫೈನಲ್ ಕಟ್ ಅವ್ರಿಗೆ ಎಲ್ಲ ಮುಗಿದ್ಮೇಲೆ ತೋರಿಸಿದಾಗ ಅವ್ರು ಒಂದೇ ಮಾತಾಡಿದ್ದು, ನೀವೇನ್ ಮಾತು ಕೊಟ್ಟಿದ್ದೀರ ಅದು ಉಳಿಸ್ಕೊಂಡಿದ್ದೀರಾ, ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಸರ್ ಅಂತ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ನಂಬಿ ನಮ್ಮ ಜೊತೆ ನಿಂತ್ಕೊಂಡಿದ್ದಕ್ಕೆ ಆ ನಂಬಿಕೆ ನಾವು ಆಗಸ್ಟ್ 14 ಉಳಿಸ್ಕೋತೀವಿ. ಅಂಡ್ ಮಹೇಶ ಅಫ್ಕೋರ್ಸ್ ಫಸ್ಟ್ ಪಾರ್ಟಲ್ಲೂ ಆ್ಯಂಡ್ ಗೆಳೆಯ ಮಹೇಶ್ ಅವ್ರದ್ದು 1ನೇ ವರ್ಷದ ವಾರ್ಷಿಕೋತ್ಸವ ಶುಭವಾಗಲಿ ಗೆಳೆಯ. ನೀವು ಮಾಡೋ ಎಲ್ಲ ಸಿನಿಮಾಗಳು ಶುಭವಾಗಲಿ, ಗೆಲುವು ತಗೊಂಡ್ಬನ್ನಿ, ಇಂಡಸ್ಟ್ರಿಗೆ ಹಿಟ್ ಸಿನಿಮಾಗಳು ಕೊಡ್ತಾ ಇರಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ. ಈ ಹಾಡು ಬಗ್ಗೆ ಮಾತಾಡ್ಬೇಕಂದ್ರೆ ಮೊದಲಿಗೆ ನಾನು ಅರ್ಜುನ್ ಜನ್ಯ ಸರ್ ಬಗ್ಗೆ ಮಾತಾಡಬೇಕು. ಯಾಕಂತಂದರೆ ಅವ್ರ ಸ್ಟುಡಿಯೋಯಿಂದ ಭಾಳಷ್ಟು ಜನ ಲಿರಿಕ್ಸಿಸ್ಟ್ ಲಾಂಚ್ ಆಗಿದ್ದಾರೆ, ಸಿಂಗರ್ಸ್ ಲಾಂಚ್ ಆಗಿದ್ದಾರೆ. ನನಗೆ ಮೊದಲನೇ ಬಾರಿ ಹಾಡು ಬರೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅರ್ಜುನ್ ಜನ್ಯ ಸರ್. ವರದನಾಯಕ ಸಿನಿಮಾದ ಬೈಟೆ ಬೈಟೆಯಿಂದ ಅಲ್ಲಿಂದ ಶುರುವಾದಂಥ ಜರ್ನಿ ಅಯೋಗ್ಯ 2 ತನಕ ಬಂದಿದೆ. ಅದಕ್ಕೆ ಯಾವಾಗಲೂ ಸಿಕ್ಕಿರಲಿಲ್ಲ, ಅವ್ರು ಬರೋದೇ ಇಲ್ಲ. ಸೊ ಮೊದಲಿಗೆ ಎದುರುಗಡೆ ಇದ್ದಾರೆ. ಸೊ ಅವ್ರ ಮುಂದೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಾಡು ಬಗ್ಗೆ ಹೇಳಬೇಕು ಅಂತಂದರೆ ಅದು ಗ್ರಾಮೀಣ ಸೊಗಡಿನ ಒಂದು ಹಾಡು. ಆ್ಯಂಡ್ ಗೆಳೆಯನ ಬಗ್ಗೆ ನಮಗೆ ಏನು ಖುಷಿ ಅನಿಸುತ್ತೆ ಅಂದರೆ ಸಿನಿಮಾ ಪ್ರೀತಿ, ಸಿನಿಮಾನ ಅವ್ರು ಫೀಲ್ ಮಾಡೋ ರೀತಿ, ಆ ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡೋ ರೀತಿ. ಏನಮ್ಮ ಅಯೋಗ್ಯದಲ್ಲೂ ಅಷ್ಟೇ, ನಾನು ಯೂಶ್ವಲಾಗಿ ನನ್ನ ಸಿನಿಮಾಗೆ ಮಾತ್ರ ಫುಲ್ ಸಿಂಗಲ್ ಕಾರ್ಡ್ ಬರ್ಕೊತೀನಿ, ಬೇರೆ ಬರೆಯಲ್ಲ. ಬಟ್ ಗೆಳೆಯನಿಗೋಸ್ಕರ ಅಯೋಗ್ಯ ಬರೆದಿದ್ದು. ಆ್ಯಂಡ್ ಅಯೋಗ್ಯ 2 ಅಷ್ಟೇ ಎಲ್ಲ ಹಾಡುಗಳನ್ನ ಬರೆದಿದ್ದೀನಿ. ಅರ್ಜುನ್ ಸರ್ ಭಾಳ ವಿಭಿನ್ನವಾದಂಥ ಒಂದು ಟ್ಯೂನ್ಗಳನ್ನ ರಾಗ ಸಂಯೋಜನೆ ಮಾಡಿದ್ದಾರೆ, ಎಲ್ಲವೂ ಕೂಡ ವಿಶೇಷವಾಗಿದೆ. ಆ್ಯಂಡ್ ಕೆಲವೊಂದು ಜೋಡಿಗಳನ್ನ ಸ್ಕ್ರೀನಲ್ಲಿ ನೋಡೋಕೆ ಭಾಳ ಖುಷಿ ಅನಿಸುತ್ತೆ. ಆ ಸಾಲಿನಲ್ಲಿ ನೋಡೋದಾದರೆ ಸತೀಶ್ ಸರ್ ಮತ್ತು ರಚಿತಾ ಮ್ಯಾಮ್ ಸ್ಕ್ರೀನ್ಗೆ ಒಂದು ಎನರ್ಜಿ ಅಂತ ಅನ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿ ಅನಿಸುತ್ತೆ. ಅಂದರೆ ಅವ್ರು ನೋಡ್ತಾರೆ, ಇಷ್ಟು ಸಾಂಗ್ 2 ಸಲ ನೋಡಿದ್ರು ನೋಡ್ತಾ ಇರೋಣ ಅಂತ ಅನಿಸುತ್ತೆ. ಸೊ ಆ ಥರದ್ದು ಒಂದು ಎನರ್ಜಿನ ತಗೊಂಡ್ಬರ್ತಾರೆ ಇಬ್ಬರು. ಸೊ ಭಾಳ ಖುಷಿ ಅನಿಸುತ್ತೆ ಸಾಂಗ್ ನೋಡಿದಾಗ. ಆ್ಯಂಡ್ ಇದರಲ್ಲಿ ನಾನು ತುಂಬ ಪದಪ್ರಯೋಗ ಮಾಡ್ತಾ ಇರ್ತೀನಿ. ಸುಬ್ಬಲಕ್ಷ್ಮಿ ಅಂತ ಬರೆದಿದ್ದೆ, ಪುಟ್ಟಗೌರಿ ಅಂತ ಬರೆದಿದ್ದೆ ರಚಿತಾ ಅವ್ರಿಗೆ ಭರ್ಜರಿ ಸಿನಿಮಾದಲ್ಲಿ. ಮತ್ತು ಪಸಂದಾಗವನೆ, ನಮ್ಮ ಹಳ್ಳಿ ಸೊಗಡಿನ ಪದಗಳನ್ನ ಹುಡುಕ್ತಾ ಇರ್ತೀನಿ. ಅದು ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ದೊಡ್ಡ ಹಿಟ್ಟಾಗಿತ್ತು. ಇವಾಗ ಪುಟ್ಟಲಕ್ಷ್ಮಿ ಅಂತ ಅಂದರೆ ಹಳೆಯ ಕಾಲದಲ್ಲಿ ಅಂದರೆ ಗಾದೆಗಳ ಬಳಕೆ ಇವಾಗ ಕಮ್ಮಿ ಆಗಿದೆ. ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ ಅಂತ ಕರೆಯೋರು, ಗಾದೆ ಹೆಸರೇನು ಅಂತ ಹಣೆ ಬಟ್ನ. ಸೊ ಭಾಳ ಮುದ್ದಾಗಿ ಕಾಣಿಸುತ್ತೆ ಅಂತ, ಅದರಿಂದಾಗಿ ಆ ಪುಟ್ಟಲಕ್ಷ್ಮಿ ಆ ಒಂದು ಪಾತ್ರಕ್ಕೆ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ ರಚಿತಾ ಅವರು. ಆ್ಯಂಡ್
ಎಲ್ಲರೂ ಕೂಡ ಹಾಡನ್ನ ನೋಡಿ ಹಾರೈಸಿ ಆ್ಯಂಡ್ ಎಲ್ಲ ಹಾಡುಗಳು ಮುಂದೆ ಬರ್ತಾ ಹೋಗುತ್ತೆ, ಎಲ್ಲ ಹಾಡುಗಳು ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಆಗಸ್ಟ್ 14ನೇ ತಾರೀಕು ಸಿನಿಮಾ ವಿಶ್ವಾದ್ಯಂತ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಎಂಟೈರ್ ಟೀಮ್ನ ಬ್ಲೆಸ್ ಮಾಡಿ ಅಂತ ನನ್ನ ಕಡೆ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಹ್ಯಾಪಿ ಬರ್ಡೇ ಸರ್. ಒಂದಷ್ಟು ಬರೀತಿದ್ವಿ, ಸಲಗ, ಭೀಮಾ, ಟಗರು. ಈಗ ಟಗರು ಎಲ್ಲ ಬರೆದಾಗ ಒಂದಷ್ಟು ಮಾಸ್ ಸಿನಿಮಾಗಳು ಎಲ್ಲ ಮಚ್ಚು ರೌಡಿಗಳ ಜೊತೆ ಕಾಲ ಕಳೆಯುವಂಥ ಸಮಯ. ಆವಾಗ ಮಹೇಶ್ ನನಗೆ ಬಾಣ ಮಂಡ್ಯ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಸ್ವಲ್ಪ ರೈತರ ಜೊತೆ ಒಂದು ಒಳ್ಳೆ ಸಾಹಿತಿಗಳ ಜೊತೆ ಬಿಟ್ಟರು. ಥ್ಯಾಂಕ್ ಯು ಮಹೇಶ್. ಇವತ್ತು ನೆನಪಿದೆ, ಯೋಗರಾಜ್ ಭಟ್ ಸರ್ ಆಫೀಸ್ ಎದುರುಗಡೆ ಪಾರ್ಕಲ್ಲಿ ನಾವಿಬ್ಬರು ಮಾತಾಡಿಕೊಂಡು ಪೇಪರ್ ಪೆನ್ ಹಿಡ್ಕೊಂಡು ಮಹೇಶು ಅಣ್ಣ ಹಿಂಗೆ ಮಾಡೋಣ ಅಂತ ಮಾಡಿದ್ದು. ಏಕೆಂದರೆ ಎಷ್ಟೋ ಜನ ನಿರ್ದೇಶಕರುಗಳನ್ನ ನಾವು ನೋಡ್ತೀವಿ, ಮೊದಲನೇ ಚಿತ್ರ ಅದೇನಾದರೂ ಹೆಚ್ಚು ಕಮ್ಮಿ ಹಂಗಾದರೆ ಅವ್ರ ಕೆರಿಯರೇ ಪೆಟ್ಟಾಗ್ಬಿಡುತ್ತೆ. ತುಂಬ ಜನ ನಿರ್ದೇಶಕರುಗಳು ನೋಡ್ತೀವಿ. ಆದರೆ ಇಂಥ ಇದರಲ್ಲಿ ಮಹೇಶು ಗ್ರಹಿಸಿದ್ದ, ಇದು ನನ್ನ ಅಂದರು ಇಲ್ಲ ಬಾಹರು ಅಂತ ಒಂದು ಕಾರ್ಡ್ ಇಟ್ಕೊಂಡು ಆಡಿದ್ದಂಥ ಆಟ. ಮತ್ತು ಸತೀಶ್ ಸಾರು ನಿಜಕ್ಕೂ ತಿಳ್ಕೋಬೇಕು, ಇಲ್ಲ ಮಹೇಶ್ ನೀನು ಮಾಡ್ತೀಯ ಮಾಡು ಅಂತ ಬೆಂತಟ್ಟಿ ಆ ಒಂದಷ್ಟು ಹರ್ಡಲ್ಸ್ ಇದ್ರೂ ತನ್ನ ಆಫೀಸಲ್ಲಿ ಇಟ್ಕೊಂಡು ಮಹೇಶ್ನ ಒಂದು ಪೋಷಣೆ ಮಾಡಿದ್ದು, ಬೆಂತಟ್ಟಿದ್ದು. ನಿಜಕ್ಕೂ ಇವತ್ತು ನಿಮ್ಮ ಬರ್ತ್ಡೇ ದಿನ ನೆನೆಸ್ಕೋಬೇಕು ಸರ್. ಇವತ್ತು ಅದೇ ಒಂದು ಶಾರ್ಮ್ ಅಯೋಗ್ಯ 2. ಏಕೆಂದರೆ ಯಾವತ್ತೂ ಪ್ರೇಮ ಕಥೆಗಳು, ಹಾಸ್ಯ ಕಥೆಗಳು ಅದು ಯಾವತ್ತೂ ಎಟ್ಕೋವಂಥದ್ದು, ಜನಗಳಿಗೆ ಇಷ್ಟ ಆಗುವಂಥದ್ದು. ಯಾಕೆಂದರೆ ಜನ ಬರೋದೇ ಸಿನಿಮಾದಲ್ಲಿ ಒಂದು 2 ಅವರ್ ತಮ್ಮ ಒಂದು ಗೋಚರಗಳನ್ನ ಕಡಿಮೆ ಮಾಡಿಕೊಂಡು ಎಂಜಾಯ್ ಮಾಡೋಣ ಅಂತ. ಸೊ ಅಲ್ಲಿ ಒಂದು ನವಿರಾದ ಹಾಸ್ಯ ಮತ್ತು ನಮ್ಮ ರಚಿತಾ ಮೇಡಮ್ ಥರದ್ದು ಒಂದು ಎಕ್ಸ್ಪ್ರೆಷನ್ ಇರೋವಂಥದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಇಬ್ಬರು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಚೇತನ್. ಆ ಪದಗಳು ನನಗೆ ತುಂಬ ಇಷ್ಟ ಆಯಿತು. ಏಕೆಂದರೆ ಅದೊಂದು ಸೊಗಡು ತುಂಬಾ ಚೆನ್ನಾಗಿದೆ. ಇನ್ನು ಅರ್ಜುನ್ ಜನ್ಯ ಸರ್ ಬಗ್ಗೆ ಅಂತೂ ಹೇಳಲೇಬೇಕಾಗಿಲ್ಲ. ಹ್ಯಾಟ್ಸ್ ಆಫ್ ಸರ್. ಏಕೆಂದರೆ ನೀವು ಕೊಡೋ ಒಂದು ಪ್ರತಿಯೊಂದು ಟ್ಯೂನ್ಗೂ ಕಾಯ್ತಾ ಇದ್ದಾರೆ. ಅದನ್ನು ನೀವು ತುಂಬ ಚೆನ್ನಾಗಿ ಎತ್ಕೊಂಡು ಹೋಗಿದ್ದೀರಾ. ಅದಕ್ಕೆ ಸಿದ್ಧ ಶ್ರೀರಾಮ್ ಅಂತ ಒಬ್ಬ ಆ ಒಂದು ಕಂಠ ಇದೆಯಲ್ಲ, ಅದು ಸತೀಶ್ ಸರ್ಗಂತೂ ತುಂಬ ಚೆನ್ನಾಗಿ ಆಪ್ಟ್ ಆಗಿದೆ. ಮತ್ತು ಇವತ್ತು ಜನ್ಮದಿನ ಸತೀಶ್ ಸರ್ದು. ಒಂದು ವಿಷಯ ನಾನು ಹೇಳಬೇಕು, ಒಬ್ಬ ವ್ಯಕ್ತಿ ಕೋಪನೇ ಆಗಲಿ ಪ್ರೀತಿನೇ ಆಗಲಿ ಯಾವ ಹೊರಚೆಲ್ಲೋದಿದೆಯಲ್ಲ ಆ ಒಂದು ಇದರಲ್ಲಿ ಸತೀಶ್ ಸರ್ ತುಂಬ ಇದೆ. ಈ ತಪ್ಪು ಅಂದರೆ ತಪ್ಪು ಅಷ್ಟೇ. ನಿನ್ನನ್ನು ಪ್ರೀತಿಸ್ತೀನಿ ಅಂದರೆ ಪ್ರೀತಿಸ್ತೀನಿ, ನೀನು ಯಾರೇ ಆಗಿರು. ಅದು ಖಂಡಿಸೋದು ಮತ್ತು ಪ್ರೋತ್ಸಾಹಿಸೋದು ಎರಡೂ ಅವರಲ್ಲಿದೆ. ಇವತ್ತಿಗೂ ನನಗೆ ನೆನಪಿದೆ, ಆ ಯಪ್ಪ ಯಾವತ್ತು ಗೆದ್ದ ಅಂದರೆ ಅವ್ರ ತಾಯಿ ತುಂಬ ಇದರಲ್ಲಿದ್ದರು, ಅಂದರೆ ಬೆಡ್ ರಿಡನ್ ಆಗಿದ್ರು. ಅವರು ಯಾವುದೇ ಹಾಸ್ಪಿಟ್ಲ್ಗೆ ಆಕೆನ ಸೇರಿಸಲಿಲ್ಲ, ಸೀದಾ ಕರ್ಕೊಂಡು ಬಂದರು. ನೀನು ಇರೋವ್ರಿಗೂ ನನ್ನ ಜೊತೆಗೆ ಇರಬೇಕಮ್ಮ ಅಂತ. ನಾವು ಇವತ್ತಿಗೂ ಎಲ್ಲಾದರೂ ಒಂದು ಹೋಗಬೇಕು ಅಂದರೆ ಅಮ್ಮ ಬರ್ತೀನಿ ಅಂದರು. ಅವರು ಹಿಂಗೆ ವೇವ್ ಮಾಡ್ತಿದ್ರು. ಯಾವುದೇ ಒಂದು ವೈರ್ಗಳು ಮತ್ತೊಂದು ಮೆಡಿಸಿನು ಎಲ್ಲ ಇರಲಿಲ್ಲ. ಪ್ರೀತಿಯಿಂದಲೇ ಸಾಕಿದ್ರು, ಪ್ರೀತಿಯಿಂದಲೇ ನೋಡ್ಕೊಂಡ್ರು. ತಾಯಿ ತನ್ನ ಮಗನ್ನ ಹೇಗೆ ನೋಡ್ಕೋತಾರೋ ಮಗ ತಾಯಿನ ಆ ಮಗು ಥರ ನೋಡ್ಕೊಂಡಿದ್ದು ನಿಜಕ್ಕೂ ಅದೆಲ್ಲ ನೆನೆಸ್ಕೊಂಡಾಗ ಸರ್ ನಿಜಕ್ಕೂ ಇನ್ಸ್ಪಿರೇಷನ್. ನೀವು ಸಿನಿಮಾ ಅಂತ ಬಂದಾಗ ಇಷ್ಟು ಜನ ತಂತ್ರಜ್ಞರು, ಇಷ್ಟು ಜನ ಕಲಾವಿದರು ಎಲ್ಲ ಅಯೋಗ್ಯ 2 ಅನ್ನೋ ಸಿನಿಮಾದಲ್ಲಿ ಕಾಣಿಸಿರ್ತಾರೆ. ಮುನೇಗೌಡರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಏಕೆಂದರೆ ಒಂದು ಬಡ್ಜೆಟ್ ಅಂತ ಇರುತ್ತೆ, ಅದನ್ನು ಮೀರಿನೋ ಮತ್ತೊಂದು ಆದ್ರೂ ಮಹೇಶ್ಗೆ ನೀವು ಸಾಥ್ ಕೊಟ್ಟಿದ್ದು, ಮತ್ತು ಮಹೇಶು ಅದನ್ನು ಉಳಿಸ್ಕೊಂಡು ಹೋಗ್ತಾ ಇರೋದು. ಅದೇನೇ ಕಷ್ಟಗಳು ಮತ್ತೊಂದು ಇದ್ರೂ ಇವತ್ತು ಈ ಹಾಡು ನೋಡಿದಾಗ ನಮಗೆ ತುಂಬಾ ಖುಷಿ ಕಾಣುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ರುಚಿತಾ ಮೇಡಮ್, ಯಾವಾಗಲೂ ನಾಯಕರಿಗೆ ಒಂದು ದಂಡು ಇದ್ದೇ ಇರ್ತಾರೆ, ಅದು ಆ ಕಾಲದಿಂದ ಬಂದಿರೋದು. ಬಟ್ ಕೆಲವೇ ಹೀರೋಯಿನ್ಗಳು ಒಂದು ಕನ್ನಡಿಗರನ್ನ ಸೆಳ್ಕೊಳೋದು, ಅನ್ಯ ಭಾಷಿಕರನ್ನು ಸೆಳ್ಕೊಳೋದು, ಅದು ನಿಮ್ಮ ಕಲೆಯಿಂದ ಮಾತ್ರ ಇದು ಸಾಧ್ಯ. ಏಕೆಂದರೆ ಅದು ಒಂದು ಹಂಬಲ್ನೆಸ್ಸು ನೀವು ಮಾಡ್ಕೊಂಡು ಬಂದಿರೋದು. ಮತ್ತು ನನಗೆ ಗೊತ್ತಿಲ್ಲ, ನಿರ್ಮಾಪಕರು ಕೂಡ ಒಬ್ಬ ನಿರ್ದೇಶಕನಿಗೆ ಶಿಫಾರಸು ಮಾಡೋದು ದೊಡ್ಡತನ. ಥ್ಯಾಂಕ್ ಯು. ಮತ್ತು ಇನ್ನೊಂದು ವಿಚಾರ ಏನು ಅಂದರೆ, ಕೇರಳನ ಕನ್ನಡಿಗರ ಸ್ವಂತ ನಾಡು ಅಂದರೆ ದೇವರ ಸ್ವಂತ ನಾಡು ಅಂತಾರೆ. ಬಟ್ ನಮಗೆ ನಮ್ಮ ಕರ್ನಾಟಕದ ಮಟ್ಟಕ್ಕೆ ಮಂಡ್ಯ, ಈ ಸಕಲೇಶ್ಪುರ, ಈ ಶಿವಮೊಗ್ಗ, ಈ ನಾಡುಗಳಿದೆಯಲ್ಲ ಹಸಿರಿನ ಜೊತೆ ಇರುವಂಥದ್ದು. ಸೊ ಈ ಒಂದು ಪ್ರದೇಶಗಳಲ್ಲಿ ನಮ್ಮ ಅಯೋಗ್ಯ 2 ಚಿತ್ರಿತ ಆಗಿರೋದು ತುಂಬಾ ಚೆನ್ನಾಗಿದೆ. ಮತ್ತು ಹೇಳ್ತಾ ಹೋದರೆ ತುಂಬ ಜನ ಕಲಾವಿದರಿದ್ದಾರೆ.
ಸೊ ಎಲ್ರಿಗೂ ಥ್ಯಾಂಕ್ಸ್ ಈ ಚಿತ್ರದಲ್ಲಿ ಮಹೇಶ್ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಹೆಚ್ಚು ಮಾತಾಡಿದೆ. ಇಲ್ಲ, ನಾನು ಫಸ್ಟಲ್ಲಿ ಮಾಡಿದ್ದೀನಿ, ಆದರೂ ಸೀರೆ ರಚಿತಾ ಮೇಡಮ್ ಉಟ್ಕೊಂಡಂಗೆ ಉಟ್ಕೊಂಡಿದ್ದೀರ. ಎಲ್ರಿಗೂ ನಮಸ್ಕಾರ, ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣ. ಮೇಡಮ್ ಅವಾಗಲಿಂದ ಅಷ್ಟು ವರ್ಷದಿಂದ ಇವಾಗವರೆಗೂ ಹಂಗೆ ಇದ್ದೀರಾ ಮೇಡಮ್. ಸ್ವಲ್ಪ ದಪ್ಪ ಆಗಿದೆ, ಕಮ್ಮಿ ಆಗಿದ್ದೀರಾ? ಫಸ್ಟೇ ಸಣ್ಣ ಇದ್ರೆ ಅನಿಸ್ತೆ. ಥ್ಯಾಂಕ್ ಯು ಮಹೇಶಣ್ಣ, ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ. ಇನ್ನು ಸಂಗೀತದ ಬಗ್ಗೆ ಇನ್ನು ಸ್ವಲ್ಪ ಟೂನ್ ಬೇಕಾಗಿತ್ತು, ಇಲ್ಲ ಲಿರಿಕ್ಸ್ ಚೆನ್ನಾಗಿ ಬರೋದನ್ನ ಅಷ್ಟು ಯೋಗ್ಯತೆ ನಮಗೇನಿಲ್ಲ. ತುಂಬ ಚೆನ್ನಾಗಿದೆ ಅರ್ಜುನ್ ಸರ್, ಥ್ಯಾಂಕ್ ಯು ಸೊ ಮಚ್. ಸಾಕಣ, ಇನ್ನೇನು ಮಾತು. ನಮ್ಮ ಪ್ರೊಡ್ಯೂಸರ್ಗೆ ಮುನೇಗೌಡರಿಗೆ ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಸಿಕ್ಕಾಬಿಟ್ಟೆ ದೊಡ್ಡ ಬಜೆಟ್. ಭಯ ಆಗ್ತಾ ಇದೆ, ಏನು ಮಾತಾಡೋದು. ಅವಾಗಲೇ ನೀನು ಒಬ್ಬನ ಕರೆದಾಗ ಒಂಚೂರು ಭಯ, ಯಾಕೆ ನಾನು ಕರೀತಾ ಇಲ್ವಲ್ಲ ಅಂತ. ಈಗ ಒಂದು ಸ್ವಲ್ಪ ಧೈರ್ಯ, ಯಾಕಂದರೆ ಒಬ್ಬೊಬ್ಬರು ನಿಂತ್ಕೊಂಡು ಮಾತಾಡೋದು ಒಂದು ಸ್ವಲ್ಪ ಕಷ್ಟ. ಇಷ್ಟು ದೊಡ್ಡ ಪ್ರಾಜೆಕ್ಟಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಇಟ್ಪೇರು. ಅಯೋಗ್ಯ 2 ತುಂಬ ಯಶಸ್ಸು ಕಾಣಲಿ. 14ನೇ ತಾರೀಕು, ಆಗಸ್ಟ್ 14ನೇ ತಾರೀಕು ಬರ್ತದೆ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಣ್ಣ ಮಾತಾಡ್ತಾರೆ ಅಯೋಗ್ಯ 1. ಅವ್ರು ಮಾತನಾಡೋದಕ್ಕೂ ಮುನ್ನ ಮತ್ತೊಬ್ರು ಕಲಾವಿದರು ಅಯೋಗ್ಯ 2 ಅಲ್ಲಿ ನಮ್ಮ ಜೊತೆ ಆಗಿದ್ದಾರೆ. ಕಿರಣ್ ನಾಯಕ್ ಅವರು ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಕಿರಣ್ ನಾಯಕ್ ಸರ್ ಪ್ಲೀಸ್ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ನಿಮಗೆ. ಎಸ್ ಸರ್, ಪ್ಲೀಸ್. ಕೊಟ್ಟಿದ್ದು ಅವರಿಗೆ, ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಸತೀಶಣ್ಣ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೀನು ಕರೆಕ್ಟಾಗಿ ಲೈಟಲ್ಲಿ ನಿಂತ್ಕೊಂಡಿದ್ದೆ, ನನ್ನನ್ನು ತೊಳ್ಬಿಟ್ಟು. ಮೊದಲಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ. ಇಲ್ಲಿಂದ ಮುಂದಕ್ಕೆ ಬೇರೆ ಥರನೇ ನಿಮ್ಮ ಸಕ್ಸಸ್ಸು ಮುಂದುವರಿಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಮತ್ತು ಇವತ್ತಿನ ದಿನ ಬಂದು ಸಂಗೀತ, ಅರ್ಜುನ್ ಜನ್ಯ ಸರ್ ಇಲ್ಲೇ ಇದ್ದಾರೆ, ಲಿರಿಸಿಸ್ಟ್ ಇಲ್ಲೇ ಇದ್ದಾರೆ, ಹಾಗೆ ಡೈಲಾಗ್ ಬರ್ದಿರೋ ಮಾಸ್ಟರ್ ಇಲ್ಲೇ ಇದ್ದಾರೆ. ಜೊತೆಗೆ ಗೆಳೆಯ ಮಹೇಶ್, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. 3 ವರ್ಷ 3 ಆಗಲಿ, ಅಯೋಗ್ಯ 3 ಆಗಲಿ. ಆಲ್ ದ ಬೆಸ್ಟ್. ಸುಮಾರು ಒಂದು 5 ಸಿನಿಮಾಗಳಲ್ಲಿ ಒಬ್ಬ ನಾಯಕ ನಟರ ಜೊತೆ ನಾನು ಅಭಿನಯ ಮಾಡಿದ್ದೀನಿ ಅಂದರೆ ಅದು ಸತೀಶ್ ಸರ್ ಜೊತೆ. ಅದೊಂದು ಖುಷಿ ನನಗೆ ಯಾವಾಗಲೂ ಇದೆ. ಈ ಸಿನಿಮಾದಲ್ಲಂತೂ ನಿಜವಾಗ್ಲೂ ತುಂಬಾನೇ ನಗ್ತೀರಾ. ಯಾಕಂದರೆ ಪಾರ್ಟ್ 1 ತುಂಬ ನಕ್ಕಿದ್ವಿ, ಆದರೆ ಇದರಲ್ಲಿ ಇನ್ನೂ ತುಂಬ ಜನ ಆ್ಯಡ್ ಆಗಿದ್ದಾರೆ ಕಲಾವಿದರುಗಳು. ಪ್ರತಿಯೊಬ್ಬರು ಕೂಡ ನಗಿಸ್ತಾರೆ. ಅಳು ಇದೆ, ಫೈಟ್ ಇದೆ, ಎಮೋಷನ್ ಪ್ರತಿಯೊಂದು ಇರುವಂಥ ಸಿನಿಮಾ. ಇನ್ನು ಕಣ್ಣಿಗೆ ಹಬ್ಬ ಅಂತಂದರೆ ನಮ್ಮ ರಚಿತಾ ರಾಮ್ ಮೇಡಮ್ ಅವರು. ಇಲ್ಲಿ ನೋಡಿದಾಗ ಅಷ್ಟು ಖುಷಿಯಾಗೈತೆ. ಇನ್ನು ನೀವು ಸ್ಕ್ರೀನಲ್ಲಿ ನೋಡಿದಾಗ ಇನ್ನೂ ಹೆಚ್ಚು ಖುಷಿ ಪಡ್ತೀರಾ. ಅಷ್ಟು ಅದ್ಭುತವಾದಂಥ ಸಿನಿಮಾ ಆಗಿದೆ ಇದು. ಯಾಕಂದರೆ ನಾವು ಕೆಲಸ ಮಾಡಿರೋದ್ರಿಂದ ಆ ಖುಷಿ ನಮಗಿದೆ, ಹಾಗಾಗಿ ಇಷ್ಟನ್ನೆಲ್ಲ ಹೇಳ್ಕೊಳ್ಳೇಬೇಕಾಗುತ್ತೆ. ಇಷ್ಟೊಂದು ಅದ್ಧೂರಿಯಾಗಿ ಒಂದು ಸಿನಿಮಾ ಬರಬೇಕು ಅಂತಂದರೆ ನಿರ್ಮಾಪಕರು ಮುನೇಗೌಡರು ಸರ್, ಹ್ಯಾಟ್ಸ್ ಆಫ್ ಸರ್ ನಿಮಗೆ. ಒಂದು ಅದ್ಭುತವಾದ ಸಿನಿಮಾನ ಕೊಟ್ಟಿದ್ದಾರೆ. ಮುಂದೆ ಮಾತಾಡೋ ಸಿಕ್ಕಾಪಟ್ಟೆ ಇದೆ ನಮಗೆ. ಇವತ್ತು ನಾನು ಆಗಲೇ ಹೇಳ್ದಂಗೆ ಇವತ್ತು ಸಂಗೀತದ ದಿನ. ಸೊ ಆ ದಿನನ ಈ ಹಾಡನ್ನು ದಯವಿಟ್ಟು ಎಲ್ಲರೂ ಕೂಡ ಆನಂದ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಾವು ಎಲ್ಲರೂ ಮಾತಾಡೋಷ್ಟನ್ನು ಇಬ್ಬರು ಮಾತಾಡಿದ್ದಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು ಗೆಳೆಯ ಸತೀಶನ ಹುಟ್ಟುಹಬ್ಬ. ಅದೇ ದಿನವೇ ಇವತ್ತು ನಮ್ಮ ನಿರ್ದೇಶಕ ಮೊದಲ ಆ್ಯನಿವರ್ಸರಿ. ಒಳ್ಳೆಯ ಸಂದರ್ಭಕ್ಕೆ ಸೇರ್ಪಡೆ ಆಗಿದ್ದೀವಿ. ಜೊತೆ ಮಟನ್ ಊಟನೂ ಇದೆಯಂತೆ. ನಾನು 2ನೇ ಭಾಗದಲ್ಲಿ ಮಾಡಿದ್ದೀನಿ. ನಾನು ಶೂಟಿಂಗ್ ಸ್ಪಾಟಲ್ಲೇ ಅಷ್ಟೊಂದು ನಕ್ಕಿದ್ದೀನಿ. ಒಬ್ಬ ಆಡಿಯನ್ಸ್ ಆಗಿ ನಾನು ಇಲ್ಲದೇ ಇರೋ ಸೀನ್ಗಳನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ. ಮೊದಲನೇ ಸಿನಿಮಾನು ಪಾರ್ಟ್ 1 ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇದು ಎಲ್ಲರೂ ದಿಗ್ಗಜರಿದ್ದಾರೆ, ನನಗೇನು ಹೇಳೋಕ್ಕಾಗ್ತಾಯಿಲ್ಲ. ಅರ್ಜುನ್ ಸರ್, ಮೇಡಮ್, ಮುನೇಗೌಡ ಸರ್, ಮಾಸ್ತಿಯವರು ನನಗೆ ಭಾಳ ವರ್ಷಗಳಿಂದ ಪರಿಚಯ. ನನಗೆ ತುಂಬ ಚೆನ್ನಾಗಿರುವಂಥ ಮಾತುಗಳು ಸಿಕ್ಕಿದೆ.
ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಥ್ಯಾಂಕ್ ಯು. ರೆಡಿನಾ? ಓಕೆ, ಸಾಂಗ್ ಪ್ಲೀಸ್. ಸ್ವಲ್ಪ ಮುಂದೆ ಬನ್ನಿ ಪ್ಲೀಸ್. ಹಾಂ, ವೆರಿ ನೈಸ್. ದಯವಿಟ್ಟು ಜೋರಾದ ಚಪ್ಪಾಳೆ. ತುಂಬ ಸ್ಪೋರ್ಟಿವ್ ಆಗಿ ತಗೊಂಡು ತುಂಬಾ ಚೆನ್ನಾಗಿ ಡಿಬೇಟ್ ಮಾಡಿದ್ದಾರೆ. ನಾವು ನೀವು ಅನ್ಸೋಣ. ಇವತ್ತು ಮುಗಿದ್ಮೇಲೆ ಡಾನ್ಸ್ ಮಾಡೋಣ ನಾವು. ಥ್ಯಾಂಕ್ ಯು. ದಯವಿಟ್ಟು ಜೋರಾದ ಚಪ್ಪಾಳೆ ನಮ್ಮ ಹೊಸ ಜೋಡಿ ಹಕ್ಕಿಗಳು. ಮೊದಲನೇದಾಗಿ ಅನ್ನದಾತರಾದಂಥ ಈ ಚಿತ್ರದ ನಿರ್ಮಾಪಕರು ಮನೆಗೌಡರಿಗೆ ನನ್ನ ಪ್ರೀತಿಯ ನಮಸ್ಕಾರ. ಹಾಗೆ ಸಿನಿಮಾಗೆ ನಿರ್ಮಾಪಕ ತಾಯಿಯಾದರೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕರೆಯೋದು ನಿರ್ದೇಶಕನಿಗೆ. ನನಗೂ ಮಹೇಶ್ಗೂ ವಯಸ್ಸಿನ ಅಂತರ ಜಾಸ್ತಿ ಇದ್ದರೂ ನಿರ್ದೇಶನ ಮಾಡಿದ್ಮೇಲೆ ಅವನು ಗುರು ಸ್ಥಾನದಲ್ಲಿ ನಿಂತ್ಕೊತಾನೆ. ಇನ್ನೊಂದು ದೊಡ್ಡ ನಮಸ್ಕಾರ. ಸಿನಿಮಾಗೆ ಕಳೆ ಕಟ್ಟೋದು ಸಂಗೀತ. ಅದು ಯಾವುದೇ ಕಾಲದಲ್ಲಿ ನಾವೆಲ್ಲ ಸುಮಾರು ವರ್ಷಗಳ ಹಿಂದಿನಿಂದ ನೋಡ್ತಾ ಬಂದಿದ್ದು, ಒಂದು ರಂಗರಾವ್ ಇರ್ಬೋದು, ರಾಜನ್ ನಾಗೇಂದ್ರ ಇರ್ಬೋದು, ವಿಜಯ ಭಾಸ್ಕರ್ ಇರ್ಬೋದು, ಹಂಸಲೇಖ ಇರ್ಬೋದು. ನಮ್ಮ ಕಾಲದಲ್ಲಿ ಇದ್ದಂಥ ಸಂಗೀತಗಾರರಿಗೆ ಮೀರಿದ ಒಂದು ಪ್ರತಿಭೆ ಅಂದರೆ ಅರ್ಜುನ್ ಜನ್ಯ. ನಿಜವಾಗ್ಲೂ ನಿಮ್ಮ ಒಂದು ಕೆಲಸವನ್ನು ಬಹಳ ದಿನಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಸೌಭಾಗ್ಯ ನಿಮ್ಮ ಹಾಡುಗಳು ಇವತ್ತಿಗೂ ಮನಸ್ಸನ್ನು ಮುಟ್ಟುತ್ತೆ, ಕಿವಿಗೆ ತಟ್ಟುತ್ತೆ, ನೂರಾರು ಕಾಲ ಅದು ಉಳಿಯುತ್ತೆ ಹಾಡು. ಅಂಥ ಹಾಡುಗಳನ್ನ ನೀವು ಕೊಟ್ಟಿದ್ದೀರ. ಆಮೇಲೆ ಚಿತ್ರಕ್ಕೆ ಬಹಳ ದೊಡ್ಡ ಕೆಲಸ ಮಾಡೋ ಅಂದರೆ DOP ಅಂದರೆ ಫೋಟೋಗ್ರಾಫರ್ ಅಂತ ಕರಿಬೋದು, ಸಿನಿಮಾಟೋಗ್ರಾಫರ್ ಅಂತ ಕರಿಬೋದು. ಆ ಒಂದು ಸ್ಥಾನದಲ್ಲಿ ವಿಶ್ವಜಿತ್ ರಾವ್ ಇದ್ದಾರೆ, ಅವರಿಗೆ ಧನ್ಯವಾದಗಳು. ಹಾಗೆಯೇ ಎಡಿಟರ್ ಸುರೇಶ್ ಆರ್ಮುಗಂಗೆ ನನ್ನ ಧನ್ಯವಾದ ಹೇಳ್ತೀನಿ. ಈ ಚಿತ್ರದಲ್ಲಿ ಏನಾಗುತ್ತೆ ಅಂದರೆ, ಸಿನಿಮಾ ರಂಗದಲ್ಲಿ ತುಂಬ ಜನ ಹಿಂದೆ ಕೆಲಸ ಮಾಡ್ತಾ ಇರ್ತಾರೆ, ಆದರೆ ಕಣ್ಣಿಗೆ ರಂಗಿಸೋದು ನಾಯಕ ಮತ್ತು ನಾಯಕಿ. ಅದು ಆ ಕಾಲದಿಂದ ಬಂದಿದೆ. ನಾವೆಲ್ಲ ರಾಜ್ಕುಮಾರು ಭಾರತಿ, ರಾಜ್ಕುಮಾರು ಲೀಲಾವತಿ, ರಾಜ್ಕುಮಾರು ಮಂಜುಳಾ ಹಾಗೆ ನೋಡ್ಕೊಂಡು ಬಂದಾಗ, ಈಗ ನಮ್ಮ ಒಂದು ತಾರಾ ಜೋಡಿ ಅಂತಂದರೆ ಅತ್ಯಂತ ಯಶಸ್ವಿಯಾದ ಜೋಡಿ ನೀನಾಸಂ ಸತೀಶ್ ಆ್ಯಂಡ್ ರಚಿತಾ ರಾಮ್. ಕಣ್ಣಿಗೆ ಹಬ್ಬ ಅವರಿಬ್ಬರು ನೋಡ್ತಾ ಇದ್ದಾರೆ. ಹಾಗೆ ನಮ್ಮ ತಂಡದ ಬೇರೆ ಎಲ್ಲ ಕಲಾವಿದರು ಬಂದಿದ್ದಾರೆ. ಭಾಳ ಖುಷಿಯಾಗತ್ತೆ. ಅದರಲ್ಲಿ ಮುಖ್ಯವಾಗಿ ಈ ಅಯೋಗ್ಯ 2 1 ಮಾಡುವಾಗಲೇ ನನಗೂ KR ಪೇಟೆಗೂ ಮಂಡ್ಯದಲ್ಲಿ ದೊಡ್ಡ ಗಲಾಟೆ. ನಾನಿನ್ನೂ ಮರೆಯಲ್ಲ ಆ ಏಟ್ಗಳು ಪಾಪ ನೀನು ತಿಂದು ನನ್ನ ಕೈಯಿಂದ. ಆದರೆ ನಮ್ಮದೆಲ್ಲ ಚಿನ್ನದ ಗುಣ, ಕಬ್ಬಿಣದ ಗುಣ ಅಲ್ಲ, ಚಿನ್ನದ್ದು. ಚೆನ್ನಾಗಿ ಬೆಳಿತೀಯ. ಹಾಗೆ ಭಾಳ ಜನ ಇದ್ದಾರೆ. ಅವ್ರನ್ನೆಲ್ಲ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಮುದ್ದು ಮುದ್ದು ಪುಟ್ಟಲಕ್ಷ್ಮಿಯನ್ನು ಬರೆದಂಥ ಚೇತನ್ ಕುಮಾರ್ ಅವರು.
ನಮ್ಮ ಕುಟುಂಬಕ್ಕೆ ಭಾಳ ಹತ್ತಿರದವರು. ಸರ್, ನೀವು ಇನ್ನೊಂದೊಂದು ಟೈಟಲ್ ಇಡುವಾಗ ಭಾಳ ಚೆನ್ನಾಗಿ ಹೇಳಿದ್ರೆ ನಂಗೆ ಭಾಳ ಇಷ್ಟ ಆಗಿದ್ದು ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ. ನೋಡಿ, ನಮ್ಮ ನಾಡಿನ ಈ ಗಾದೆ ಮಾತುಗಳು, ಸೊಗಡುಗಳನ್ನೆಲ್ಲ ನಾವು ಮರ್ತೋಗ್ಬಿಡ್ತೀವಿ. ಅದು ಏನಾದರೂ ಇವತ್ತು ಉಳಿದಿದೆ ಅಂದರೆ ನಿಮ್ಮಂಥ ರೈಟರ್ಸಿಂದ. ಮತ್ತೊಂದು ದೊಡ್ಡ ಪ್ರತಿಭೆ ಅಂದರೆ ನಮಗೆಲ್ಲ ಫ್ಯಾನ್ಸ್ಗಳಿರ್ತಾರೆ, ಆದರೆ ನಾನು ಮಾಸ್ತಿಗೆ ಫ್ಯಾನ್. ಮಾಸ್ತಿ, ನೀವು ನಮ್ಮ ಕನ್ನಡದ ಚಿತ್ರರಂಗದ ದೊಡ್ಡ ಆಸ್ತಿ, ನಿಮ್ಮನ್ನು ನಾವು ಮರೆಯೋದೇ ಇಲ್ಲ. ಹಾಗೆಯೇ ಮಂಜು ಪಾವಗಡ, ಬಿಗ್ ಬಾಸಿಂದ ಬಂದಂಥ ಬಾಸ್, ಮನೆ ತಾನೇ ನಿಮ್ಮ ಜೊತೆಗೆ ಅಭಿನಯಿಸೋ ಒಂದು ಅವಕಾಶ ನನಗೆ ಸಿಕ್ತು. ಇಲ್ಲ ಯಾವತ್ತೂ ನಾವು ಕಲಿತಾ ಹೋಗ್ತೀವಿ, ಯಾಕಂದರೆ ಕಲಿತಾ ಹೋಗ್ತೀವಿ. ಒಂದು ವಯಸ್ಸು ದಾಟಿದ ಮೇಲೆ ಕಲಿಯೋದೇ ಜಾಸ್ತಿ, ಅಂದರೆ ಅನ್ಲರ್ನಿಂಗ್ ಅಂತ ಹೇಳ್ತಾರೆ. ಹಾಗಾಗಿ ಸೊ ಇದಕ್ಕೆ ಮುಖ್ಯವಾಗಿ ಇವತ್ತು ಎಲ್ಲರ ಹಿಂದೆ ಒಂದು ಶಕ್ತಿ ಅಡಗಿರುತ್ತೆ, ಅಂದರೆ ನಿರ್ವಹಣೆ ಅಂತ ಕರೀತಾರೆ. ನನಗೆ ಈ ಸಿನಿಮಾಗೆ ಈ ನರಸಿಂಹ ಇದ್ದಾನಲ್ಲ, ಇವನು ಇನ್ನೂ ಕಾರ್ಡೇ ಆಗಿರಲಿಲ್ಲ. ಅವಾಗ ನಾನು ಕಾರ್ಯದರ್ಶಿಯಾಗಿದ್ದೆ. ಅಣ್ಣ, ನನಗೆ ಹೆಂಗಾದ್ರೂ ಕೆಲಸ ಕೊಡಿಸೋಣ, ಅಣ್ಣ ನನಗೆ ಹೆಂಗಾದ್ರೂ ಕಾರ್ಡ್ ಕೊಡಿಸೋಣ ಅಂತಂದ. ಇವತ್ತು ನಾನು ಅಣ್ಣ ಹಿಂಗಾದ್ರೂ ಒಂದು ಪಾಠ ಕೊಡಿಸೋಣ, ಅಣ್ಣ ನಿಮಗೆಲ್ಲಾದ್ರೂ ಒಂದು ಪಾಠ ಕೊಡಿಸೋಣ. ನಿಜವಾಗ್ಲೂ ನಾನು ಬೆಳೆಸಿದ ಕೆಲವಾರು ಹುಡುಗರಲ್ಲಿ ಅನೇಕ ಜನ ಯಶಸ್ವಿಯಾಗಿದ್ದಾರೆ. ಅದು ನಮ್ಮ SK ಅನಂತ PRO ಇದ್ದಾರೆ. ಅವರು ಕೆಲಸ ಇಲ್ಲದೆ ಇದ್ದಾಗ 77-78ರಲ್ಲಿ ನನ್ನ ಹತ್ರ ಬಂದರು. ಆವಾಗ ಚಿತ್ರರಂಗದಕ್ಕೆ ಪರಿಚಯ ಮಾಡಿಬಿಟ್ಟೆ. ಈಗ ಅವರು CM ಇಂದ ಹಿಡಿದು PM ಅವ್ರಿಗೆಲ್ಲರೂ ಪರಿಚಯ ಇದೆ. ಹಾಗೆಯೇ ನೀನು ಕೂಡ ಒಂದು ದೊಡ್ಡ ಒಂದು ಬೆಳವಣಿಗೆ ಬೆಳೆದಿದ್ದ. ನಿನಗೂ ನನ್ನ ಧನ್ಯವಾದಗಳು. ಮೇಲಾಗಿ 8 ವರ್ಷಗಳು ಕಳೀತಪ್ಪ ಈ ಸಿನಿಮಾ ಬಂದು ಅಲ್ವಾ ಆಯೇಷಾ? 2018ರಲ್ಲಿ ಈ ಸಿನಿಮಾ ಆಗುತ್ತೆ. ತಕ್ಷಣ ನನಗೆ ಬುಲಾವ್ ಬರುತ್ತೆ, ಈ ಸಿನಿಮಾದಲ್ಲಿ ನಿಮಗೊಂದು ಪಾತ್ರ ಇದೆ, ನೀವು ಮಾಡ್ತೀರಾ ಅಂತ. ನನ್ನದೇ ಪಾತ್ರ ಮಾಡೋದಕ್ಕೆ. ಹಾಗಾಗಿ ಅವತ್ತು ಈ ಚಿತ್ರದಲ್ಲಿ ಶಾಮಣ್ಣನ ಪಾತ್ರ ಕೊಟ್ಟರು, ಅಂದರೆ ಬ್ರೋಕರ್ ಶಾಮಣ್ಣ ಅಂತ. ನನ್ನ ಒಂದು ಅದೃಷ್ಟ, ನೀನಾಸಂ ಕೂಡ ಅವ್ರಿಗೂ ಗುರುಕಾರ ಅಂತರು, ನನಗೂ ಗುರುಕಾರ ಅಂತರು. ನಾನು ಅವ್ರು 2-3 ಸಿನಿಮಾದಲ್ಲಿ ಮಾಡಿದ್ದೀನಿ. ಅಂದರೆ ಈ ರಂಗಭೂಮಿ ಕಲೆ ಇದೆಯಲ್ಲ, ಅದು ಶಾಶ್ವತ, ಅದು ಯಾವತ್ತೂ ಕೈ ಬಿಡಲ್ಲ. ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಬೋದು, ಅಲ್ಲೊಬ್ಬ ನೀನಾಸಂ ಸತೀಶ್, ಇಲ್ಲೊಬ್ಬ ರಂಗಾಯಣ ರಘು, ಅಲ್ಲೊಬ್ಬ ಮಂಡ್ಯ ರಮೇಶ್ ಇಂತೆಲ್ಲ ಹೇಳ್ಬೋದು. ಇದಕ್ಕೆಲ್ಲ ಬಂದಿರೋದು ರಂಗಭೂಮಿಯ ಒಂದು ಬುನಾದಿ ಅಂತ ಹೇಳ್ತಾರೆ. ಸಂತೋಷ ಪಡ್ಬಿಡಿ, ಜೋರ ಬಿಡಿರಪ್ಪ ಚಪ್ಪಾಳೆ. ನನಗೆ ಈ 8 ವರ್ಷದಲ್ಲಿ ಆದ ಅನುಭವಗಳಂತಂದರೆ, ಒಂದು ನಿಟಕ್ಕೆ 1-2 ನಿಮಿಷ ಜಾಸ್ತಿ ತಗೋಬೋದಾ ನಿರ್ಮಾಪಕರ? 1-2 ನಿಮಿಷ. ಸ್ವಲ್ಪ ಎಮೋಷ್ನಲ್ ಆಗುತ್ತೆ. ಅದು ನನಗೂ ರಚಿತಾರಾಮ್ ಚೆನ್ನಾಗುತ್ತಿದೆ. ನನ್ನ ಮಗಳ ಮದುವೆ ಸಂದರ್ಭ ಅದು 2018. ಇನ್ನೇನು ಒಂದು ತಿಂಗಳಲ್ಲೋ ಒಂದು 15 ದಿವಸದಲ್ಲೋ ಮದುವೆ ಆಗುತ್ತೆ ಅಂತ ಹೇಳಿದಾಗ, ಅಲ್ಲೂ ಕೂಡ ಮದುವೆದೇ ಗಲಾಟೆ. ಅದು ಸಿನಿಮಾದ ಕೊನೆ ಸೀನು ಹಾಗೆ ಬರುತ್ತೆ. ಅಲ್ಲಿ ಫೈಟ್ ಮಾಡಿ ಅದು ಮಾಡಿ ಕೊನೆಗೆ ಜೋಡಿನ ಸೇರಿಸ್ತೀವಿ. ಯಾಕೆಂದರೆ ಈ ಬ್ರೋಕರ್ ಶಾಮಣ್ಣನ ಏನು ಮಾಡ್ತಾನೆ, ನಾಯಕನೇ ಏಮಾರಿಸ್ಬಿಟ್ಟಿರ್ತಾನೆ. ಬೇರೆಯವರೆಲ್ಲ ಹೆಣ್ಣು ನೋಡ್ತೀವಿ, ಗಂಡು ನೋಡ್ತೀವಿ. ನನ್ನ ಮಗಳಿಗೆ ನಾನು ಗಂಡು ನೋಡಿರಲ್ಲ. ಆದರೆ ಆ ಒಂದು ಜೋಡಿಯಾಗಿ ಬರುತ್ತೆ. ಅದಾದ ನಂತರ 2018 ಆಗುತ್ತೆ, 19 ಆಗುತ್ತೆ, 20ರಲ್ಲಿ ಕೋವಿಡ್ ಬಂದ್ಬಿಡುತ್ತೆ. ಆ ಕೋವಿಡ್ ಬಂದ ಹಿಂದೆ 3 ಜನ ನನ್ನನ್ನು ಬಿಟ್ಟು ಹೋಗ್ತಾರೆ. ಒಂದು ನಮ್ಮ ತಾಯಿ ಬಿಟ್ಟು ಹೋಗ್ತಾರೆ, 2ನೇ ನನ್ನ ತಂದೆ ಬಿಟ್ಟು ಹೋಗ್ತಾರೆ, 3ನೇದು ನನ್ನ ಹಳೆಯ ಬಿಟ್ಟು ಹೋಗ್ತಾರೆ. ಆದರೆ ಅವೆಲ್ಲ ಮರೆಸಿ ಮತ್ತೆ ನನ್ನ ಕರೆಸಿದ್ದು ಅಯೋಗ್ಯ 2 ನಿರ್ಮಾಪಕರು ಬದಲಾಗ್ತಾರೆ. ಅವಾಗ ಚಂದ್ರಶೇಖರ್ ಅಂತ ಇದ್ರು. ಟೆಕ್ನಿಕಲ್ ಗಲಾಟೆ ಬರುತ್ತೆ, ಬರ್ತಾರೆ ನಮ್ಮ ವಾಣಿಜ್ಯ ಮಂಡಳಿಗೆ. ನಾನು ಹಠ ಮಾಡಿ ಅಯೋಗ್ಯ 2ನ ನಮ್ಮ ಮುನೇಗೌಡರಿಗೆ ಕೊಡಬೇಕು ಅಂತ ಹೇಳಿ ಹಠ ಮಾಡಿದಲ್ಲಿ ನಾನು ಕೊಡ್ಕೊಡ. ಯಾಕೆಂದರೆ ಆಯಿತು, ಒಂದು ಕಾಲಘಟ್ಟದಲ್ಲಿ ಮುಗಿಯುತ್ತೆ, ಇನ್ನೊಂದಾಗುತ್ತೆ. ಇವರೆಲ್ಲ ಯಾರು ಬದಲಾವಣೆನೇ ಆಗಿಲ್ಲ. ರಚಿತಾರಾಮ್ ಹಾಗೆ ಇದ್ದಾರೆ, ನೀನಾಸಂ ಹಾಗೆ ಇದ್ದಾರೆ, ಮಿಕ್ಕದವರೆಲ್ಲ ಹಾಗೆ ಇದ್ದಾರೆ. ನಮ್ಮ KR ಪೇಟೆ ಆಗಿರ್ಬೋದು, ನಮ್ಮ ಇನ್ನೊಬ್ಬ ನಟ ಇರ್ಬೋದು. ನಾನು ಬದಲಾಗ್ತಿದ್ದೀನಿ. ಯಾವ ರೀತಿ ಬದಲಾವಣೆ ಆಗಿದ್ದೀನಿ ಅಂತಂದರೆ, ನನ್ನ ದೇಹ ಕೂಡ ಬದಲಾವಣೆ ಆಗಿದೆ, ತಲೆ ಕೂದಲು ಕೂಡ ಬದಲಾವಣೆ ಆಗಿದೆ. ಈ ಕತೆ ಅಯೋಗ್ಯ 2 ಶುರು ಆಗೋದು
ಮೊದಲನೇ ಅಯೋಗ್ಯ ಒಂದು ನೆಕ್ಸ್ಟ್ ಡೇನೇ ಅದರ ಕತೆ ಶುರುವಾಗುತ್ತೆ. ಸಮಸ್ಯೆ ಬಂದಿದ್ದು ತಲೆ ಕೂದಲಿಗೆ. ನಾನು ಹೇಳಿದೆ ನಾನು ವೈಟ್ ಹೇರ್ಸಲೇ ಮಾಡಿಬಿಡ್ತೀನಿ ಅಂತ. ನಿರ್ದೇಶಕ ಬಿಡಬೇಕಲ್ಲ. ಇಲ್ಲ ಸರ್ ದಯವಿಟ್ಟು ಹೆಂಗಾದ್ರೂ ಮಾಡಿ ಕಪ್ಪು ಹಚ್ಕೊಂಡ್ಬಿಡ್ಬೇಕು ಅಂದರು. ನನಗೆ ಸೀರಿಯಲ್ ಬೇರೆ ಇತ್ತು, ಮತ್ತೊಂದಿತ್ತು, ಮಗನೂ ಇತ್ತಿತ್ತು. ಬಟ್ ಏನೋ ಮಾಡಿ ಈಗ ಇವತ್ತಂತೂ ಸಿನಿಮಾ ಯಾವ್ಯಾವ ರೀತಿ ಅದಕ್ಕೆ ಕೊಟ್ಟು ಅದು ಯಾವುದೋ ಒಂಥರ ಡೈ ಹಚ್ಚಿದೆ, ಮತ್ತೊಂದು ಹಚ್ಚಿದೆ, ಏನೋ ಆಯಿತು. ಕೊನೆಗೆ ಹೀಗೂ ಮಾಡಿ ಸೀನ್ ಬಂತು. ಆ ಸೀನ್ಗಳು ಅಚ್ಚುಕಟ್ಟಾಗಿ ಬಂತು. ನನಗೆ ಈ ಜರ್ನಿ ಇದೆಯಲ್ಲ, ಈ ಜರ್ನಿ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಮೈ ಕೆರಿಯರ್. ನನಗೆಲ್ಲೂ ಕೂಡ ಈ ತರಹದ ಒಂದು ಪಾತ್ರ ಮಾಡೋ ಅವಕಾಶ ಸಿಕ್ಕಿಲ್ಲ. ಬಹುಶಃ ನಾನು ಎವರ್ ರಿಮೆಂಬರ್ ಒನ್ ಪರ್ಸನ್ ಇನ್ ಮೈ ಲೈಫ್ ಈಸ್ ಮಹೇಶ್. ಅವನ ತಾಯಿಗೆ ಎಷ್ಟು ಗೌರವ ಕೊಟ್ಟು ಅವತ್ತು ಕೂಡ ನಾನು ನೋಡ್ತೆ, ಅಮ್ಮ ಇದು ನನ್ನ ಮೊದಲನೇ ಸಿನಿಮಾ ಅಮ್ಮ ನೀನು ನನ್ನ ಜೊತೆ ಇರೋದನ್ನು ನಾನು ನೋಡಿದ್ದೆ. ಹಾಗಾಗಿ ನಿಮ್ಮ ತಾಯಿ ಆಶೀರ್ವಾದ ಇದೆ, ನಿಮ್ಮ ಕುಟುಂಬದ ಆಶೀರ್ವಾದ ಇದೆ, ಇಡೀ ಕನ್ನಡ ಚಿತ್ರರಂಗದ ಒಂದು ಆಶೀರ್ವಾದ ನಿನ್ನ ಮೇಲಿದೆ. ಯಾಕೆಂದರೆ ನಿನ್ನಿಂದ ಅನೇಕ ಉತ್ತಮ ಚಿತ್ರಗಳನ್ನ ನಾವಿನ್ನು ನೋಡಬೇಕಾಗಿದೆ. ಪೃಥ್ವಿ, ಕಂಗ್ರ್ಯಾಚುಲೇಷನ್ಸ್. ತುಂಬ ತುಂಬ ಚೆನ್ನಾಗಿ ಹಾಡಿದೆ ಅಂತಂದರೆ ನೀನು ಕನ್ನಡದಲ್ಲಿ ಕನ್ನಡದ ಸಿಂಗರ್ಸು ಲಾಂಚ್ ಮಾಡೋದಕ್ಕೆ ಇಟ್ಸ್ ಅ ಬಿಗ್ ಚಾಲೆಂಜ್. ಯಾಕಂದರೆ ನಾನು ಅವಕಾಶ ಕೊಡ್ಬೋದು, ಬಟ್ ಅದಾದಮೇಲೆ ಎಷ್ಟೊಂದು ಜನ ದಾಟುತ್ತದೆ. ಆಡಿಯೋ ಕಂಪ್ನಿಗೆ ಹೋಗುತ್ತೆ, ಎಷ್ಟೊಂದು ಜನ ಕೇಳ್ತಾರೆ. ಅವರೆಲ್ಲ ಅಪ್ರೂವ್ ಮಾಡಬೇಕಂದ್ರೆ ನೀನು ನಿಜವಾಗ್ಲೂ ಅಷ್ಟು ಟ್ಯಾಲೆಂಟೆಡ್ ಇರೋದಕ್ಕೆ ಮಾತ್ರ. ಸೊ ಯಾರನ್ನು ಧೈರ್ಯ ಮಾಡಿಲ್ಲ ಪೃಥ್ವಿ ವಾಯ್ಸ್ ಬೇಡ ಅಂತ ಹೇಳೋದಕ್ಕೆ. ಅದೇ ನಿನ್ನ ಗೆಲುವು. ಸೊ ಪ್ರತಿ ಸತಿ ನೀನು ಹಾಡಬೇಕಾದ್ರೆ ಹಾಗೆ ಅಂದ್ಕೊಂಡು ಹಾಡು. ನಾನು ಇವತ್ತು ಹಾಡಿದ್ರೆ ಯಾರಿಗೂ ಧೈರ್ಯನೇ ಬರಬಾರ್ದು ನನ್ನ ವಾಯ್ಸ್ನ ಚೇಂಜ್ ಮಾಡು ಅಂತ ಹೇಳೋಕ್ಕೆ ಅನ್ನೋ ರೀತಿಯಲ್ಲಿ ಅದೇ ರೀತಿ ಹಾಡಿದೆ. ಐ ಆಮ್ ಸೋ ಪ್ರೌಡ್ ಆಫ್ ಯು. ತುಂಬ ಚೆನ್ನಾಗಿದೆ. ಆ್ಯಂಡ್ ರಚಿತಾ ರಾಮ್, ಶಿ ಈಸ್ ಅ ಗ್ರೇಟ್ ಫ್ರೆಂಡ್ ನನಗೆ. ವೆರಿ ಮನಸ್ಸಿಗೆ ತುಂಬ ಹತ್ತಿರವಾದವರು. ಅವ್ರ ಸಿನಿಮಾ ಅಂದಾಗ ನಾನು ಸ್ಪೆಷಲ್ಲಾಗಿ ಯೋಚನೆ ರಾಮ್ ಅವ್ರಿಗೆ ಸಾಂಗ್ ಮಾಡ್ತಾಯಿದ್ದೀನಿ, ಇನ್ನೂ ಸ್ಪೆಷಲಾಗಿ ಏನಾದರೂ ಮಾಡಬೇಕು ಅಂತ. ಇದಕ್ಕೆ ಹಿಂದೆ ಇದು ಅಯ್ಯೋ ಶಿವನೇ ಸಾಂಗ್ ಮಾಡಿದ್ವಿ ಕಲ್ಟಲ್ಲಿ. ಅದಕ್ಕೆ ರಾಮ್ ಅವ್ರು ಬೈತಾರೆ, ಅರ್ಜುನ್ ನೀನು ಎಲ್ಲಿ ನನಗೆ ಸಾಂಗ್ ನಿಮಗೆ ಸಾಂಗ್ ಮಾಡಿದ್ದು ಅಂದರೆ, ಇಲ್ಲ ನಾನು ಅದರಲ್ಲಿ ಇಲ್ಲ ಆ್ಯಕ್ಟಿಂಗ್ ಮಾಡಿಲ್ಲ ಅಂತ ಹೇಳಿ. ಅಯ್ಯೋ ನಂಗೆ ಗೊತ್ತಿಲ್ಲ, ನೀವೇ ಇರ್ತೀರಾ ಅಂತ ಅಂದ್ಕೊಂಡಿದ್ದೆ ಅಂತ. ಸೊ ಒಂದು ಸ್ಪೆಷಲ್ ಕಾಳಜಿ ಇರುತ್ತೆ ಮೇಡಮ್ ನೀವು ಯಾವಾಗಲೂ ಹಾಡಲ್ಲಿದ್ದಾಗ. ಆ್ಯಂಡ್ ಯು ಆರ್ ಲುಕಿಂಗ್ ಆ್ಯಸ್ ಕ್ಯೂಟ್ ಆ್ಯಸ್ ಆಲ್ ಟೈಮ್. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಆ್ಯಂಡ್ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ಲರಿಗಿಂತ ಹೆಚ್ಚಾಗಿ ತಮಗೆ ದುಡ್ಡು ತಾಯಿ ಲಕ್ಷ್ಮಿ ಒಲಿಲಿ ನಿಮಗೆ ಅಂತ ನಾನು ಕೇಳ್ಕೊತೀನಿ. ಬಹಳ ಕಷ್ಟಪಟ್ಟು ಪ್ರತಿಯೊಂದು ವಿಷಯನೂ ಮಾಡಿದ್ದೀರಾ. ಆ್ಯಂಡ್ ಯಾರ ಮನಸ್ಸು ನೋಯಿಸಿದೆ, ತುಂಬ ಒಂದು ಸಾಫ್ಟ್ ಸ್ಪೋಕನ್ ಪ್ರೊಡ್ಯೂಸರ್ ನೀವು. ನಿಮಗೆ ಒಳ್ಳೇದಾಗುತ್ತೆ ಸರ್, ನಿಮ್ಗೆ ಒಳ್ಳೇದಾದರೆ ನಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ. ಆ್ಯಂಡ್ ನಿಮ್ಮ ಜೊತೆ ನಿಮ್ಮ ಮಹೇಶ್ ಅವರು ಇರೋದು ಒಂದು ದೊಡ್ಡ ಸ್ಟ್ರೆಂತ್. ಬಿಕಾಸ್ ಮಹೇಶ್ ಬಂದು ಎಷ್ಟೇ ಒಂದು ದೊಡ್ಡ ಹಿಟ್ ಕೊಟ್ಟಿರೋ ಡೈರೆಕ್ಟರ್ ಆದ್ರೂ ಈ ಸಿನಿಮಾನು ಅದೇ ರೀತಿ ಮಾಡಬೇಕು, ಪ್ರತಿ ಇಂಚು ಚೆನ್ನಾಗಿ ಬರಬೇಕು ಅಂತ ಹಾಡ್ದು ಅಷ್ಟೇ ಸುಮಾರು ಡಿಸ್ಕಷನ್ ಮಾಡ್ತಿರ್ತೀವಿ. ಇದೆಲ್ಲ ಕೋರಸ್ ಬಂತಲ್ಲ, ಮಕ್ಕಳ ಕೋರಸ್ಸು. ಆ ಮಕ್ಕಳ ಕೋರಸ್ ನಾವು ಮಾಡಿದಾಗ ಮೊನ್ನೆವರೆಗೂ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಾನು ಒಂದು 60 ಜನ ಮಕ್ಕಳು ಹಾಕಿದ್ದೀನಿ ಸರ್, ನನಗೆ 60 ಜನ ಥರ ಕೇಳಿಸ್ತಾ ಇಲ್ಲ ಸರ್ ಅಂತ. ಕೊನೆವರೆಗೂ ಈ ಸ್ಪೋಕ್ ಟು ಮೀ. ಅದು ಬರೋವರೆಗೂ ಅವ್ರು ಬಿಡದೆ ಅದನ್ನು ಫಾಲೋ ಮಾಡಿಸಿ ಇವತ್ತು ಸ್ಕ್ರೀನ್ ಮೇಲೆ ಬಿಟ್ಟಿದ್ದಾರೆ. ಸ್ಕ್ರೀನ್ ಮೇಲೆ ನೋಡೋದು ಭಾಳ ಖುಷಿ ಆಗ್ತಾಯಿದೆ ಮಹೇಶ್. ಥ್ಯಾಂಕ್ ಯು. ಆ್ಯಂಡ್ ಯಾರು ಸರ್, ಥ್ಯಾಂಕ್ ಯು. ತಾವು ಬಂದು ದೊಡ್ಡ ಮಾತಾಡಿದ್ರಿ, ಅದೇ ಒಂದು ದೊಡ್ಡ ಆಶೀರ್ವಾದ. ಸತೀಶ್ ಸರ್, ಆಲ್ ದಿ ಬೆಸ್ಟ್. ಸೂಪರ್ ಡೂಪರ್ ಹಿಟ್ ಈ ಸಿನಿಮಾ ಕೂಡ ಆಗಲಿ. ಯಾರ್ದನ್ನ ಹೆಸರು ಮಾಡ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಮಾಧ್ಯಮದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ ಸರ್, ಹುಟ್ಟುಹಬ್ಬದ ಶುಭಾಶಯಗಳು. ಮಹೇಶ್, ನಿಮಗೂ ಫಸ್ಟ್ನೇ ವರ್ಷದ ಹ್ಯಾಪಿ ಆ್ಯನಿವರ್ಸರಿ. ಫಸ್ಟ್ ಆಫ್ ಆಲ್ ನನಗೆ ಈ ಅಯೋಗ್ಯ 2 ಪ್ರಾಜೆಕ್ಟು ನನಗೆ ಸಿಕ್ಕಿದೆ ಅಂದರೆ ನಿಜವಾಗ್ಲೂ ನನಗೆ ಸಂತೋಷ ಆಗಬೇಕು. ಏನಕ್ಕೆ ಅಂದರೆ ಇದರಲ್ಲಿ ನಮ್ಮ ರಚಿತಾರಾಮು, ಸತೀಶ್ ಅವರು ಮತ್ತು ನಮ್ಮ ಡೈಲಾಗ್ ರೈಟ್ರು ಎಲ್ಲ ಆರ್ಟಿಸ್ಟು ಮಾಡ್ತಾಯಿದ್ದಾರೆ. ಮೊದಲನೇ ಸಿನಿಮಾ ಹಿಟ್ಟಾಗಿದೆ, ಹಾಗೆ 2ನೇ ಸಿನಿಮಾನೂ ನೀವೆಲ್ಲರೂ ಹಿಟ್ ಮಾಡಿಕೊಡ್ಬೇಕು. ಎಲ್ಲರೂ ನೋಡಿ ಈ ಸಿನಿಮಾನ ನೆಕ್ಸ್ಟು ಅಯೋಗ್ಯ 3 ಮಾಡೋ ಹತ್ರ ನಮಗೆ ಹುಮ್ಮಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಹಾಗೆ ಎಲ್ಲರೂ ಈ ಸಿನಿಮಾದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ, ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಸರ್ ಸುಪ್ರೀತ್ ಸರ್ ಬಂದಿದ್ದಾರೆ, ಅವ್ರಿಗೂ ನಮಸ್ಕಾರ. ಸರ್ ನಿಮಗೂ ನಮಸ್ಕಾರ. ಎಲ್ಲ ನಮ್ಮ ಆರ್ಟಿಸ್ಟ್ಗೆ ನಮಸ್ಕಾರ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮೊದಲಾಗಿ ಸತೀಶ್ ಸರ್, ಹ್ಯಾಪಿ ಬರ್ಡೇ.
ನಾನು ಫಸ್ಟು ನೆನೆಸ್ಕೊಳ್ಳೋದು ಅರ್ಜುನ್ ಜನ್ಯ ಸರ್ನ ಈ ಸಂದರ್ಭದಲ್ಲಿ ಫಸ್ಟ್ ನೆನೆಸ್ಕೋತೀನಿ. ಯಾಕೆಂತ ಹೇಳಿದ್ರೆ ನನ್ನ ಪಾರ್ಟ್ 1 ನಾನು ಅವ್ರ ಕತೆ ಹೇಳಿದಾಗ ಫಸ್ಟ್ ಟ್ಯೂನ್ ಹಾಕಿದೆ ಹೇಗೆ ಮೈನಮಿ ಸಾಂಗ್ದು ರಿಜೆಕ್ಟ್. ನಾನು ಸಾಕು ಸರ್ ಅಂತ ಬಂದೆ. ಅದು ಐದು ಟ್ಯೂನು ಅಷ್ಟೇ ಒಂದೇ ಸಲ ನಾನು ಹಾಕೋದು. ಅವ್ರ ಜೊತೆ ಕೂತ್ಕೊಂಡಾಗ ಒಂದು ಶಂಕರಾದ ಅಕ್ಷರನ ಆರಾಧನೆ ಮಾಡಿ ಕೂತ್ಕೋತಾರೆ. ಅವೆಲ್ಲ ಸೂಪರ್ ಡೂಪರ್ ಹೈಟ್ ಆಯಿತು. ಇವಾಗ ಮತ್ತೆ ಅಯೋಗ್ಯ ಟು ಬಂದಾಗ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಸರ್, ಎಂಜಾಯ್ ಮಾಡೋಣ ಸಾಂಗ್ ಅಂತಲೇ ಹೊರಟೆ. ಕತೆ ನನ್ನ ಕಂಟಿನ್ಯೂಷನ್ಸ್ ಅಂತ ಇಷ್ಟ ಆಯಿತು. 5 ಟ್ಯೂನ್ಗಳು 5 ಸಾಂಗ್ದು ಒಂದೇ ಟೈಮ್ ನಾವು ಹಾಕಿರೋದು. ನಾವು ಓದಾಗಿಲ್ಲ ಸರ್ ಇನ್ನೊಂದು ಬೆಟರ್ ಹೋಗೋಣ ಅನ್ನೋದೇನಿಲ್ಲ. ಹೃದಯ ಮುಟ್ಟೋದಾರು ಅವ್ರು ಕೊಡ್ತಾರೆ, ಶ್ರದ್ಧೆಯಿಂದ ಕೂತ್ಕೋತಾರೆ, ನಮ್ಗೆ ಇಷ್ಟ ಆಗುತ್ತೆ. ಸೊ ಅಲ್ಲಿಂದ ತಗೊಂಡೋಗೋದು ನನ್ನ ಗೆಳೆಯ ಚೇತನ್ ಹತ್ರ. ನಾನು ಅವ್ನು ಬಿಟ್ಟರೆ ಯಾರ ಕೈಲಿ ಲಿರಿಕ್ಸ್ ಬರ್ಸಲ್ಲ. ಯಾಕಂದರೆ ಒಂದು ಗೆಳೆತನ ಸಲಿಗೆ ಇರುತ್ತೆ. ನಾವು ಒಂದು 8 ಗಂಟೆ ಮೇಲೆ ಎಲ್ಲೂ ಮೊಬೈಲ್ಗಳು ಕಡಿಮೆ ಬಂದಾಗ 8 ಗಂಟೆ ಮೇಲೆ ಸೇರೋಣ ಗೆಳೆಯ ಅಂತೇಳಿ ಸೇರ್ಕೊಂಡಾಗ ಗೆಳೆಯನೂ ಅಷ್ಟೇ ಒಂದು ಸಲ ಬರೆದ್ಮೇಲೆ ಮುಗೀತು. ಗೆಳೆಯ ಜೋಡಿ ಪದಗಳ ಮೇಲೆ ಹೋಗೋಣ, ಮುದ್ದು ಪುಟ್ಟಲಕ್ಷ್ಮಿ ಕದ್ದು ನನ್ನೇ, ಈ ಥರ ಲೈನ್ಸ್ಗಳು ಚೇತನ್ ಅವರು ನನಗೆ ಹೇಳ್ಕೊಟ್ಟಾಗ ಗೆಳೆಯ ನಾನು ನೆಕ್ಸ್ಟ್ ಇಲ್ಲ ಅಂತೇಳಿಲ್ಲ. ಇದುವರೆಗೆ 10 ಸಾಂಗ್ಗಳಾಯಿತು ಅಯೋಗ್ಯ ಅಂತ ಅಯೋಗ್ಯ 2 ಇಂದ. ಥ್ಯಾಂಕ್ ಯು ಗೆಳೆಯ, ಮುದ್ದಾದ ಲೈನ್ಗಳಿಗೆ. ಹಾಗೆ ಮಾಸ್ಟರ್ ಸರ್ ಡೈಲಾಗ್ ಅವರು ತುಂಬಾ ಬ್ಯುಸಿ ಇದ್ರು. ಅಯೋಗ್ಯ ಮಾಡ್ಬೇಕಾದ್ರೆ ಅದೇ ಹೇಳಿದ್ರು, ಪಾರ್ಕಲ್ಲಿ ಕೂತ್ಕೊಂಡು ನಮಗಿದ್ದಂಥ ಲಿಬರ್ಟಿಲಿ ನಾವು ಡೈಲಾಗ್ಗಳು ಬರೀತಾ ಇದ್ದೆವು. ಅವತ್ತೊಂದು ಅವರೊಂದು 2 ವೀಲರಲ್ಲಿ ಬರ್ತಿದ್ದಂಥ ರೀತಿ ಇಲ್ಲ ಅದು ಅಶ್ವಿತ್ತು. ಬಟ್ ಅಯೋಗ್ಯ 2 ಬಂದಾಗ ಅದೇ ಅಶ್ವಿ ಕಂಟಿನ್ಯೂ ಆಗಿದೆ. ಯಾಕಂದರೆ ಬೆಳೆದ ನಂತರ ಅಶ್ವಿ ಕಡಿಮೆ ಆಗೋಗುತ್ತೆ. ಬಟ್ ಇಲ್ಲ ಮಹೇಶ್ ಅಂತಂದರೆ ಬಟ್ ನೀವು ಸಿನಿಮಾದಲ್ಲಿ ನೋಡಿ ಅವರು ಬರವಣಿಗೆ ಆಗಿದೆ ಅಂದರೆ ಈಗ ಡೈಲಾಗ್ ಹೇಳಿದ್ರೆ ಹೇಳೋಕ್ಕಾಗಲ್ಲ. ಬಟ್ ಆ ಪಂಚ್ನ ಅಲ್ಲೇ ಎಂಜಾಯ್ ಮಾಡಬೇಕಾಗ್ತದೆ. ಥ್ಯಾಂಕ್ ಯು ಮಾಸ್ತಿ ಸರ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಮಟನ್ ಆ್ಯಂಡ್ ಬೆಣ್ಣೆ ನೆನೆಸ್ಕೊಳ್ಳೇಬೇಕು. ಬೆಣ್ಣೆ ಇವತ್ತು ಅವರು ಟ್ರೀಟ್ಮೆಂಟಲ್ಲಿದ್ದಾರೆ ಗಿರಿ ಅವರು. ಸೊ ಅವ್ರಿಗೆ ನೆನೆಸ್ಕೊತೀನಿ. ಗೆಳೆಯ ಇವರು ಅದ್ಭುತವಾದ ಕಲಾವಿದರು. ಯಾರೇ ಇರೋ ಪಕ್ಕ ಕೂತ್ಕೊಂಡ್ರು ಆ್ಯಕ್ಟ್ ಮಾಡೋಕ್ಕೆ ಅವರು ಒಂದು ಕಳೆ ಕೊಡ್ತಾರೆ. ಅದಕ್ಕೆ ಆಮೇಲೆ ಅಷ್ಟು ಸಪೋರ್ಟಿವ್ ಆಗಿರ್ತಾರೆ. ಆ್ಯಂಡ್ ಸೀನ್ ಇಂಪ್ರೂವ್ಮೆಂಟ್. ನಾನು ಯಾವತ್ತೂ ಡೈಲಾಗ್ನ ಪಂಚ್ ಮಾಡಿರ್ತಾರೆ ತಗೊಂಡೋಗಿ ನಾನು ಸ್ಪಾಟಲ್ಲೇ ಕೊಡೋದು. ಅಲ್ಲಿ ನನಗೆ ಏನು ಬೇಕು ನನ್ನ ಹಳ್ಳಿಲಿ ಏನು ನೋಡಿರ್ತೀನಿ ಆ ಪದಗಳನ್ನ ಜೋಡಿಸಿ ಅದನ್ನು ಕೊಟ್ಟಾಗ ಅವರ ಒಂದು ಸೊಗಡನ್ನು ಎತ್ಕೋಗುವಂಥ ತಾಕತ್ತಿರುವಂಥದ್ದು ಮಟನ್ ಆ್ಯಂಡ್ ಬೆಣ್ಣೆ ಆ್ಯಂಡ್ ಇನ್ನೊಂದು ಹೇ ಪ್ರಭಾ ಅಂತ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿರುವಂಥ ಆ್ಯಂಡ್ ನಮ್ಮ ಮಂಜು ಸರ್ಗೆ ಆ್ಯಸ್ ಅ ವಂಡರ್ಫುಲ್ ಆ್ಯಕ್ಟರ್. ಅವ್ರದ್ದು ಬಂದಿದ್ದು 30 ಸೆಕೆಂಡ್ ಕ್ಯಾರೆಕ್ಟ್ರು, 30 ಸೆಕೆಂಡ್ ಅಷ್ಟೇ ಇದ್ದಿತ್ತು. ಬಟ್ 1 ದಿನಕ್ಕೆ ಅಂತ ಮಾಡಿದ 10 ದಿನದ ಕ್ಯಾರೆಕ್ಟ್ರು. ಅದು ಅವರ ಟ್ಯಾಲೆಂಟಿಂದ ಬೆಳೆದಿದ್ದವರು. ಆ ಸ್ಪೇಸ್ನ ಅವ್ರು ತೊಗೊಂಡ್ರು. ನಿಜವಾಗ್ಲೂ ಗ್ರೇಟ್ಸ್ ನೀವು. ಆ್ಯಂಡ್ ಸುಂದರ ಸರ್ ಬಗ್ಗೆ ಹೇಳೋಷ್ಟು ಸರ್ ನೀವು ಹೇಳಿದ್ರಿ ಆ ಗುರುಗಿರು ಏನಿಲ್ಲ ಸರ್, ನೀವು ಲೆಜೆಂಡ್ ಸರ್. ಪುಟಾಣ ಕಣಗಳಿಂದ ನೋಡ್ಕೊಂಬಂದಿರಾ. ನಾವು ಇನ್ನೂ ಹೆಜ್ಜೆನೇ ಇಟ್ಟಿಲ್ಲ ಸರ್, ಇನ್ನೂ ತೇಳ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಇರಲಿ ಸರ್. ನೀವು ಬಂದಾಗ ಒಂದು ಎನರ್ಜಿ ತುಂಬ್ತೀರಾ, ಒಂದು ಸ್ಫೂರ್ತಿ ಕೊಡ್ತೀರಾ. ಮಾತಾಡಿದಾಗ ಅಷ್ಟು ಕಾಲ್ ಮಾಡಿದಾಗ ಬರ್ತೀನಿ ಬಿಡೋ ಅನ್ನೊಂದು ಆಶೀರ್ವಾದ ಇದೆಯಲ್ಲ ಸರ್ ನಿಮ್ಮ ಜೊತೆ. ನಾನು ಚಿತ್ರರಂಗಿರೋದಷ್ಟು ದಿನ ನಿಮ್ಮ ಜೊತೆ ಕೆಲಸ ಮಾಡೋಂಥ ಅವಕಾಶ ನನಗೆ ಸಿಗಲಿ ಅಂತ ಕೇಳ್ಕೊತೀನಿ. ಸುಪ್ರೀತ್ ಸರ್ ಆ್ಯಂಡ್ ಅವ್ರು ಯಾವಾಗಲೂ ಅಷ್ಟೇ ನನಗೆ ಭರಾಟೆ ಆ್ಯಂಡ್ ಪರಿಚಯ ಆದಂಥ ಒಂದು ಒಡನಾಟ, ಜೊತೆಲೇ ಊಟ ಮಾಡ್ತಾ ಜೊತೆಲೇ ಟ್ರಾವೆಲ್ ಮಾಡಿದಂಥವ್ರು ಇಂಡಸ್ಟ್ರೀಲಿ. ಪ್ರತಿ ಸಿನಿಮಾನು ನನಗೆ ಎಂಕರೇಜ್ ಮಾಡ್ತಾರೆ, ಬೆನ್ನರ್ ನಿಲ್ತಾರೆ. ಈ ಸಿನಿಮಾಗೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಸರ್ ಬಂದಿದ್ದಕ್ಕೆ. ಆ್ಯಂಡ್ ಇಲ್ಲಿ ಮುಖ್ಯವಾಗಿ ಇನ್ನು ನಾನು ಅರ್ಚನಾ ಅವ್ರ ಬಗ್ಗೆ ಹೇಳಲೇಬೇಕು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಆ್ಯಂಡ್ ನಯನ್ ಬಗ್ಗೆ ಹೇಳಲೇಬೇಕು. ನನಗೆ ಮೇಡಮ್ನು ರಚಿತಾ ಮೇಡಮ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ಎಕ್ಸ್ಟ್ರಾರ್ನರಿ ವರ್ಕರ್ಸ್ ಅಂತ ಹೇಳ್ತೀನಿ ನಾನು. EP ಅನ್ನೋದು ಅಷ್ಟು ಸುಲಭ ಕೆಲಸ ಅಲ್ಲ. ಬಿಕಾಸ್ ಒಂದು ಹೆಣ್ಣು ಹುಡುಗಿಯಾಗಿ ಅಷ್ಟು ಜನ ಹತ್ರ ಕೋಆರ್ಡಿನೇಟ್ ಮಾಡಬೇಕು, ಕೆಲವರು ಹತ್ರ ಮಾತಾಡಿ ಡೇಟ್ಸ್ನ ತೊಗೋಬೇಕಂದಾಗ ಹೊಸ ಜಾಬ್ ಅಂತ ಹೇಳಿದಾಗ ಹಿಂಜರಿತಾರೆ. ಬಟ್ ಎವ್ರಿ ಡೇ ಇವತ್ತೇನೇ ಆಗಲಿ ನಾಯಕ್ ಆ್ಯಂಡ್ ಅರ್ಚನಾ ಈ ಒಂದು ಶಿಫ್ಟ್ನ ಎಷ್ಟೇ ಮುಳುಗ್ತಾ ಇದ್ರು ಎದೆಬ್ಸೋವಂಥದ್ದು ಮತ್ತು ಮೊನೆಗೌಡ ಸರ್ ಅಂತ ಕನ್ವಿನ್ಸ್ ಮಾಡೋದು. ನಾನು ಎಷ್ಟೇ ನಾನು ಜಾಸ್ತಿ ಸರ್ ಜೊತೆ ಮಾತಾಡೋಕ್ಕೋಗಲ್ಲ. ಏನಿದ್ರು ನಾಯನ್ನ ರಚನಾಗಿ ಹೇಳ್ಬಿಡ್ತೀನಿ. ನಂದು ಡ್ರೀಮ್ ಅಂದಾಗ ಅವರು ಒಂದು ಕನ್ವಿನ್ಸ್ ಮಾಡ್ತಾರೆ. ಆ ಕನ್ವಿನ್ಸ್ ಕೆಪಾಸಿಟಿ EP ಅಂತ ಹೇಳ್ತೀವಿ. ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದೀರಾ. ನೀವು ಮುಂದೆ ದೊಡ್ಡ ಪ್ರೊಡ್ಯೂಸರ್ ಆಗಿ ಒಳ್ಳೆಯದಾಗಲಿ. ಆ ಕೆಪಬಿಲಿಟಿ ನಿಮಗೂ ಇದೆ, ನಯನ್ಗೂ ಇದೆ ಅಂತ ಕೇಳಿದ್ರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನರಸಿಂಹ ಅವರು ಆ ಜವಾಬ್ದಾರಿ ತೊಗೊಂಡು ಮತ್ತೆ ಹೇಳಿದಾಗೆ ಇಟ್ಸ್ ವಂಡರ್ಫುಲ್ ವರ್ಕರ್. ಅವ್ರ ಸೀನಿಯರಿಟಿನೇ ಆ ಡೇಟ್ಸ್ ಮ್ಯಾಚ್ ಮಾಡೋದು, ಆ ಬಜೆಟ್ ಹಾಕುವಂಥ ರೀತಿ ಇದೆಯಲ್ಲ, ಒಂದು ಕ್ಲಾರಿಟಿ ಸಿಗುತ್ತೆ. ಈಗ ಒಂದು ಸಿನಿಮಾ ಮಾಡಿರುವಂಥ ಮೊನೆಗೌಡ ಸರ್ ಅಂಥ ಒಬ್ಬ ಪ್ರೊಡಕ್ಷನ್ ಆಗಿದ್ದಾಗ 10 ಸಿನಿಮಾ ಮಾಡ್ಬೋದು, ಒಂದು ಕ್ಲಾರಿಟಿ ಇರುತ್ತೆ. ಸೊ ಥ್ಯಾಂಕ್ ಯು ಮೊನೆಗೌಡ ಸರ್. ಆ್ಯಂಡ್ ಪೃಥ್ವಿ ಭಟ್ ಅವ್ರ ಬಗ್ಗೆ ಹೇಳಲೇಬೇಕು. ಯಾರೋ ದೊಡ್ಡ ಸಿಂಗರ್ ಹಾಡಬೇಕಾದಂಥ ನನ್ನ ಒಂದು ಡ್ರೀಮ್ ಮೀಟಿಂಗ್ ಆಡಬೇಕು ಅಂತ. ಬಟ್ ಇವ್ರ ವಾಯ್ಸ್ ಕೇಳಿದಾಗೆಲ್ಲ ನಾನು ರಿಜೆಕ್ಟ್ ಮಾಡೋಕ್ಕೆ ಅನ್ನಿಸ್ತೀನಿ. ಅದೆಲ್ಲ ತಾಕತ್ತು ಅದಿದೆ ಅನ್ಸ್ಕೊಂಡಾಗೆಲ್ಲ ಇಲ್ಲ ಆಗಲಿಲ್ಲ. ಇವ್ರಿಗಿಂತ ಮತ್ತು ಇನ್ನೊಬ್ರು ಆಡಿದ್ರು
ಕನ್ನಡದ ಇನ್ನೊಬ್ರು ಸಿಂಗರ್. ಬಟ್ ತಿನ್ನು ವಾಯ್ಸು ನನಗೆ ಇಷ್ಟ ಆಗಲಿಲ್ಲ ಸರ್. ನಾನು ಶೂಟ್ಗೆ ಹೋಗ್ಬೇಕು ಅಂದರೆ ಇವ್ರದೇ ಬೇಕು ಅಂತ ಹಠ ಮಾಡಿದೆ. ಅವರು ಕೊನೆದಾಗಿ ಕೇಳಿದ್ರು ನನಗೆ ಅರ್ಜುನ್ ಸರ್ ನಿಮ್ಗೆ ಓಕೆ ನಾನು ಇಲ್ಲ ಸರ್ ಇದು ಸಖತ್ತಾಗಿದೆ ವಾಯ್ಸು, ಅಷ್ಟು ಮ್ಯಾಚ್ ಆಗಿದೆ ಅಂತ ಹೇಳಿ. ಆ್ಯಂಡ್ ಥ್ಯಾಂಕ್ ಯು ಶ್ರೀರಾಮ್ ಸರ್ ಆ್ಯಂಡ್ ಪೃಥ್ವಿ ಭಟ್ ಅವ್ರಿಗೆ ಜೀವ ತುಂಬಿದ್ದೀರಾ. ಆ್ಯಂಡ್ ಮೋಹನ್ ಮಾಸ್ಟರ್ ಇಸ್ ಎಕ್ಸೈಟೆಡ್ ಆಗಿ. ಆ್ಯಂಡ್ ನನ್ನ ಎಡಿಟರ್ ಸುರೇಶ್ ಅವರಿದ್ದಾರೆ. ಪಾರ್ಟ್ 1 ಪಾರ್ಟ್ 2 ನನ್ನ ಜೊತೆ ಸ್ಕ್ರೀನ್ ಪ್ಲೇ ಶೇರ್ ಮಾಡಿದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ, ಎಡಿಟರ್ ಆಗಿದ್ದಾರೆ. ಅವ್ರು ಹೇಳಿದ್ರು ಪಾರ್ಟ್ 3 ಮಾಡೋಣ ಅಂತ, ಬೇಗ ಮಾಡಿ.